ಇದು XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬಿಡದಿ ವಿಚಾರ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ನಿನ್ನೆ ಸರ್ವೆಗೆ ಬಂದಂಥ ಅಧಿಕಾರಿಗಳಿಗೆ, ಸರ್ವೆ ಸಿಬ್ಬಂದಿಗೆ ಜನ ಕಾರಿನ ಗಾಜನ್ನು ಒಡೆಯುವುದಲ್ಲದೆ ಪೊರಕೆ ಚಪ್ಪಲಿಯ ಸೇವೆಯನ್ನು ಕೂಡ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸುಮಾರು 20 ಜನರ ವಿರುದ್ಧವಾಗಿ ಇದೀಗ ಆಲ್ರೆಡಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಒಂದು ವಿಚಾರ ಇರೋದು ಸರ್ಕಾರದ ಟೌನ್ಶಿಪ್ ಯೋಜನೆ, ರೈತರ ಜಮೀನು ವಿಚಾರದಲ್ಲಿ ಕೆಲವರಿಗೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವರು. ಹಲವರು ನಾವು ಜಮೀನು ಕೊಡಲ್ಲ, ಇದು ನಮ್ಮ ಜಮೀನು, ನಾವಿದ್ದಂಥ ಪ್ರದೇಶ, ಇದು ನಾವು ಬೆಳೆದಂಥ ಪ್ರದೇಶ, ನಮ್ಮ ಬದುಕಿದು, ಇಲ್ಲಿ ನಮ್ಮ ಬದುಕಿದೆ ಈ ನೆಲದಲ್ಲಿ, ಈ ಮಣ್ಣಲ್ಲಿ ಅಂಥೇಳಿ ಕೆಲ ರೈತರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಸರ್ಕಾರಿ ಅಧಿಕಾರಿಗಳನ್ನ ಥಳಿಸುವುದು ಸರಿಯೇ? ಸರ್ಕಾರಿ ಅಧಿಕಾರಿಗಳು, ಅಲ್ಲಿ ಒಂದು ವಾದ ಏನಿದೆ ಅಂದರೆ, ಯಾರು ಜಮೀನು ಕೊಡ್ತೀವಿ ಅಂತ ಹೇಳಿದ್ರೋ ಅವ್ರ ಸರ್ವೆಗೆ ಬಂದಂಥವ್ರವರು ಅಂತ ಒಂದು ವಾದ ಅಲ್ಲಿದೆ. ಯಾರು ಜಮೀನಿಗೆ ನಾವು ಕೊಡ್ತೀವಿ ನಿಮಗೆ ಅಂತ ಒಪ್ಕೊಂಡಿದ್ದಾರೋ ಅವ್ರ ಸರ್ವೆಗೆ ಅಂತ ಅಧಿಕಾರಿಗಳು ಬಂದಾಗ ಸ್ಥಳೀಯ ರೈತರು, ಹೋರಾಟಗಾರರು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ, ಓಡಿಸಿದ್ದಾರೆ, ಅವ್ರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅವ್ರನ್ನ ಸರ್ಕಾರದ ಒಬ್ಬ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಒಂದು ವಿಚಾರ ಇದೆ. ಇದರ ಬೆನ್ನಲ್ಲೇ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ. ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ, ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಂದು ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತ ದೇವೇಗೌಡರು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ FIR ಆಗಿದೆ. ಇದಲ್ಲದೆ ಅಶೋಕ್, ನಾನು 3 ಬಾರಿ ಹೋಗಿದ್ದೀನಿ, ನಾನು ಇನ್ನೊಮ್ಮೆ ಬೇಕಾದರೂ ಬಿಡದಿಗೆ ಹೋಗ್ತೀನಿ ಅಂಥೇಳಿ ಅಶೋಕ್ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಜಮೀನುದಾರರು, ಭೂ ಮಾಲೀಕರು ನಡುವಿನ ಹಗ್ಗಜಗ್ಗಾಟದಲ್ಲಿ ರಾಜಕೀಯವೂ ಇದೆ, ಬದುಕೂ ಇದೆ, ನೆಲವೂ ಇದೆ, ಕೃಷಿಯೂ ಇದೆ. ಇದರ ಆಚೆಗೆ ಚೆಕ್ ಮಾಡಿಕೊಂಡಾಗ ಅಲ್ಲಿ ಅನ್ನದಾತರ ಹೊಟ್ಟೆಯ ಸಂಕಟ ಕೂಡ ಅಲ್ಲಿದೆ. ನೀವು ಗಮನಿಸ್ತಾ ಇದ್ದೀರ, ಅದು ನೋಡ್ತಾ ಇದ್ದೀರಲ್ವಾ, ಅನ್ನದಾತರ ಹೊಟ್ಟೆ ಸಂಕಟ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಹಾಗಾದರೆ ಸರ್ಕಾರ ಯಾವುದೇ ನಿರ್ಧಾರ ಹೇಳಿಲ್ಲ, ನಾನು ವಾಪಸ್ ತೊಗೋತಾ ಇದ್ದೀನಿ, ಟೌನ್ಶಿಪ್ಪಿಂದ ನಾನು ವಿರುದ್ಧವಾಗಿದ್ದೀನಿ, ನನಗಿದು ಬೇಡ, ಸರ್ಕಾರ ಹೇಳಿಲ್ಲ. ರೈತರು ನಾವು ಜಮೀನು ಕೊಡ್ತೀವಿ ಅಂತ ಪೂರ್ತಿ ಜನ ಹೇಳಿಲ್ಲ, ಪೂರ್ತಿ ಜನ ನಾವು ಕೊಡಲ್ಲ ಅಂತಲೂ ಹೇಳಲ್ಲ. ಹಾಗಾದರೆ ಒಂದು ಅಡಕತ್ತರಿಯಲ್ಲಿ ಇಡೀ ಬಿಡದಿ ಟೌನ್ಶಿಪ್ ಸಿಕ್ಕಾಕೊಂಡಿದೆಯಾ? ಇದಲ್ಲದೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರಿಗೆ ಇದರ ಬೆನ್ನಲ್ಲೇ ಒಂದು ಭಯ ಶುರುವಾಗಿದೆಯಾ? ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ತಿರ ಬಂದಂತೆ ನಮಗಿದು ಕಷ್ಟ ಆಗುತ್ತೆ, ಬಿಸಿ ತುಪ್ಪವಾಗುತ್ತೆ ಅಂಥೇಳಿ ಅವರ ಆತಂಕವನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದಿಗೆ ನಾಗೇಂದ್ರ ಬಾಬು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ನಾಗೇಂದ್ರ ಬಾಬು ಅವರೇ ತಮಗೆ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವೀರೇಶ್ ಅವರಿದ್ದಾರೆ, ಈ ಟೌನ್ಶಿಪ್ ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರು, ಇದು ನಮಗೆ ಬೇಡ ಅಂತ ವಿರೋಧ ಮಾಡ್ತಿರ್ತಕ್ಕಂಥವ್ರು. ಸ್ವಾಗತ ನಿಮಗೆ ವೀರೇಶ್ ಅವರೇ ಈ ಒಂದು ಡಿಬೇಟ್ಗೆ. ದರ್ಶನ್ ಬಂದಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪ್ರಶ್ನೆ, ಒಂದು ಕಡೆ ನಾನು ಮೊದಲಿಗೆ ವೀರೇಶ್ ಅವ್ರನ್ನ ಕೇಳಿಬಿಡ್ತೀನಿ. ವೀರೇಶ್ ಅವರೇ, ಈಗ ಏನಂದರೆ ಈ ಟೌನ್ಶಿಪ್ ಅನ್ನೋದು ಸರ್ಕಾರದ ಒಂದು ಯೋಜನೆ, ಸರ್ಕಾರ ಈ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಬಿಡದಿ ಭಾಗದ ಒಂದಷ್ಟು ಜನ ನಾವು ಒಪ್ಪಿದ್ದೀವಿ ಯೋಜನೆಗೆ ಅಂತ ಅವ್ರದ್ದೇನೋ ಸರ್ವೆಗೆ, ಅವ್ರದ್ದು ಒಪ್ಪಿರುವವರ ಜಮೀನು ಸರ್ವೆಗೆ ಬಂದಿದ್ರು ಅಂತ ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ. ಈ ಸಂದರ್ಭದಲ್ಲಿ ಕಾರಿನ ಗಾಜು ಒಡೆದು ಮತ್ತು ಅವ್ರಿಗೆ ಥಳಿಸಿದ್ದಾರೆ, ಚಪ್ಪಲಿಲಿ ಹೊಡೆದಿದ್ದಾರೆ, ಪೊರಕೆಯಲ್ಲಿ ಹೊಡೆದಿದ್ದಾರೆ. ಸೊ FIR ಕೂಡ ಆಗಿದೆ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ನಿಮ್ಮ ಪ್ರತಿಭಟನೆ, ನಿಮ್ಮ ಆಕ್ರೋಶಕ್ಕೆ ಈ ನೆಲದ ಕಾನೂನು ಅವಕಾಶ ಕೊಡುತ್ತೆ ವೀರೇಶ್ ಅವರೇ. ಯಾರು ಬೇಕಾದರೂ ನನಗಿದಿಷ್ಟ ಇಲ್ಲ ಅಂದರೆ ಒಬ್ಬನೇ ಬೇಕು ಸತ್ಯಾಗ್ರಹ ಕೂತ್ಕೋಬೋದು, ತಕರಾರಿಲ್ಲ. ನಾನು ಇಲ್ಲಿ ಹೇಳೋದೇನೆಂದರೆ, ಅಧಿಕಾರಿಗಳಿಗೆ ಹಲ್ಲೆ ಮಾಡೋದು, ಪರ್ಕೆಲ್ ಹೊಡೆದಿದೆಯಲ್ಲ, ಅಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕಿತ್ತ ಅಂತ ನಾನು ಒಂದೇ ಒಂದು ಸಿಂಗಲ್ ಪಾಯಿಂಟ್. ಅದು ಸರ್ಕಾರ ಯೋಜನೆ. ಈಗ ರೈತರದ್ದು ಭೂಮಿ ಮಧ್ಯದಲ್ಲಿ ಅಧಿಕಾರಿ ಹೋಗಿ ಸರ್ವೆ ಮಾಡು ಅಂದರೆ ಅಧಿಕಾರಿ ಸರ್ವೆಗೆ ಹೋಗ್ತಾನೆ, ಬೇಡಪ್ಪ ಅಂದರೆ ಸುಮ್ಮನಿರ್ತಾನೆ ಅವನು. ಇದ್ರ ಮಧ್ಯದಲ್ಲಿ ಅವ್ರು ಒದೆ ತಿನ್ನೋ ಪರಿಸ್ಥಿತಿ ಬಂತಲ್ಲ. ಅದು ಅಲ್ಲದೆ ಹೆಂಗಸರಿದ್ದಾರಲ್ಲಿ ಏನಾಗ್ಬಿಡುತ್ತೆ, ಈ ಗಂಡಸರುಗಳು ಹೋಗ್ಬಿಟ್ರೆ ದೊಡ್ಡ ಕೇಸ್ ಆಗಿಬಿಡುತ್ತೆ ಅಂತ ಹೆಂಗಸರು ಪಾಪ ಪರ್ಕೆ ಹಿಡ್ಕೊಂಡು ಬಂದರು. ಅವ್ರೇನೋ ಹೊಡೆದ್ರು, ಅಲ್ಲೇ ಮಾಡಿದ್ರು, ಏನೋ ಆಯಿತು. ಈಗ ಹೆಂಗಸರು ತಗೊಂಡು ಒಳಗಡೆ ಹಾಕ್ಬಿಟ್ರೆ ನೀವು ಮನೆಗಳಲ್ಲಿ ಅಡುಗೆಯಿಂದ ಮಕ್ಕಳಿಗೆ ಊಟ ತಿಂಡಿಯಿಂದ ಸಮಸ್ಯೆ ಶುರುವಾಗ್ಬಿಡ್ತವೆ. ಸೊ ಇದು ಬೇಕಿತ್ತು, ಅಧಿಕಾರಿ ಥಳಿಸೋದು ಬೇಕಿತ್ತು ಅಂತ ನನ್ನ ಪಾಯಿಂಟ್ ಅಷ್ಟೇ. ಪ್ರತಿಭಟನೆಗೆ ಸ್ವಾಗತ, ಏನು ಬೇಕಾದ್ರೂ ವಿರೋಧ ಮಾಡಿ, ಥಳಿಸುವುದು ನಿಮಗೆ ನ್ಯಾಯ ಕೊಡಿಸುತ್ತೆ ಅಂತ ಅನಿಸುತ್ತಾ ನಿಮಗೆ? ಪೊರಕೆಗಳೇ ನ್ಯಾಯ ಕೊಡಿಸೋಂಗಿದ್ದಿದ್ರೆ ಈ ದೇಶದಲ್ಲಿ, ಪೊರಕೆ ಒಂದು ಜೊತೆ ಚಪ್ಪಲಿ ನ್ಯಾಯ ಕೊಡಿಸೋ ಹಾಗಿದ್ದಿದ್ರೆ ಕಾನೂನು ಕಟ್ಟಳೆ ಬೇಕಾಗಿರಲಿಲ್ಲ, ಬರೀ ಪೊರಕೆ ನ್ಯಾಯದಲ್ಲೇ ತೀರ್ಮಾನ ಮಾಡಿಬಿಡ್ಬೋದಾಗಿತ್ತೇನೋ ಅಂತ. ಸರ್, ಇವಾಗ ಏನು ಹೇಳ್ತಾ ಇದ್ದೀನಿ, ಇವತ್ತು ಏನು ಇನ್ಸಿಡೆಂಟ್ ನಡೆದಿದೆ ನಿನ್ನೆ, ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಾಸಕರು. ಓಕೆ, ಅವರು ನಮ್ಮ GBD ಆಫೀಸಿಗೆ ನಮ್ಮ ರೈತರನ್ನ, ನಮ್ಮ ಭೂ ಸ್ವಾಧೀನ ವಿರೋಧ ಇರೋ ರೈತರನ್ನ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದಾಗ ನಾವು ಅವ್ರ ಹತ್ರ ಬೇಡಿಕೆ ಇಟ್ಟು, ಏನಂದ್ರೆ ನೋಡಿ, ನಾವು ಈ ಭೂಮಿನ ಕೊಡಲ್ಲ, ನಾವು ವಿರೋಧವಾಗಿದ್ದೀವಿ, ನೀವು ಯಾರು ಪರ ಇದ್ದೀರೋ ಅವ್ರು ಕೊಟ್ಕೊಳ್ಳಿ ಸಂತೋಷ, ಭೂಮಿ ಕೊಡೋರು ಕೊಟ್ಕೊಳ್ಳಿ ಸಂತೋಷ, ಯಾಕೆಂದ್ರೆ ಅವ್ರ ಜಮೀನಿದೆ, ಅವ್ರು ಕೊಟ್ಕೊಳ್ಳಿ, ನಾವು ಅದಕ್ಕೆ ಅವ್ರ ಇಚ್ಛೆ ಅದು, ನಾವು ಭೂಮಿ ಕೊಡಲ್ಲ. ಮತ್ತೆ ನಮಗೆ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗ್
ಅರೇಂಜ್ ಮಾಡಿ. ಯಾಕೆ ಉಪಮುಖ್ಯಮಂತ್ರಿ ಇದ್ದಾಗ ಅವರು ನಮಗೆ ಮೋಸ ಮಾಡಿದ್ರು. ಇದೇ ಅವರು ಕಾಲೇಜ್ ಹತ್ರ ಕರೆಸ್ಬಿಟ್ಟು ಏನು ಹೇಳಿದ್ರು, ಈ ಪ್ರಾಜೆಕ್ಟ್ ಬಗ್ಗೆ ನನಗೆ ಕನ್ಫ್ಯೂಸ್ ಇದೆ, ಒಬ್ಬ IPS ಅಧಿಕಾರಿನ ನೇಮಕ ಮಾಡ್ತೀನಿ, ಅಲ್ಲಿ ಸ್ಥಳೀಯವಾಗಿ ಏನಿದೆ ಪ್ರೆಸೆಂಟ್ ಸಿಚುಯೇಷನ್ ಅದನ್ನು ನಾನು ಅಧ್ಯಯನ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಟೆಪ್ ತಗೋತೀನಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಡೇನೇ ಉಪಮುಖ್ಯಮಂತ್ರಿಗಳು ಪರ ಇರೋರನ್ನ ಕರೆದ್ಬಿಟ್ಟು 80% ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ನಮಗೆ ಮೊನ್ನೆ ಆಗಿದ್ದು ಅದಿದ್ದಾನೆ, MLA ಅವರು ನಮಗೆ ಇದು ಕೊಟ್ಟರು, ಪ್ರಾಮಿಸ್ ಮಾಡಿದ್ರು, ಓಕೆ ನಾನು ಮುಖ್ಯಮಂತ್ರಿಗಳ ಹತ್ರ ನಿಮಗೆ ಒಂದು ಸೀಟಿಂಗ್ ಕೊಡಿಸ್ತೀನಿ, ಮಾತುಕತೆಗೆ ಮಾಡ್ತೀನಿ ಅಂತ. ನಾವು ಅಲ್ಲಿ ಬೇಡಿಕೆ ಇಟ್ಟು ಅಲ್ಲಿವರೆಗೂ ಯಾವುದೇ JMC ಆಗಬಾರ್ದು, ಯಾರಿಗೂ ಚೆಕ್ ವಿತರಣೆ ಮಾಡಬಾರ್ದು, ಈ ವಿಷಯ ಇತ್ಯರ್ಥ ಆಗಬೇಕು. ಪರ ಇರೋರು ತಗೊಳ್ಳಿ. ನೆನ್ನೆ ಬಂದಿದ್ದವರು ಪರ ಇರೋರ ಜಮೀನು ಸರ್ವೆ ಮಾಡಕ್ಕೆ ಬಂದಿದ್ರ, ವಿರೋಧ ಇರೋರ ಜಮೀನು ಸರ್ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ. ನಾನು ಕೇಳ್ತಿರೋದು, ನೆನ್ನೆ ನಮಗೆ ಕೆಲವ್ರಿಗೆ ಹೇಳಿದ ಮಾಹಿತಿ ಏನು ಅಂದರೆ, ಯಾರು ನಾವು ಜಮೀನು ಕೊಡ್ತೀವಿ ಅದು 5 ಜನ ಇದ್ರೋ 6 ಜನ ಇದ್ರೋ ಔಟ್ ಆಫ್ 21 6 ಜನರ ಜಮೀನು ನಾವು ಸರ್ವೆ ಮಾಡಕ್ಕೆ ಬಂದಿದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಇದಕ್ಕೆ ಯಾರು ಒಪ್ಕೊಂಡಿದ್ರಲ್ಲ ಅವ್ರ ಸರ್ವೆಗೆ ಬಂದ್ರು ವಿರೋಧ ಮಾಡೋರು ಪರಕೆ ಎತ್ಕೊಂಡು ಬಂದ್ಬಿಟ್ರೆ ನಾವೇನು ಮಾಡೋಣ ಅಂತ ಅವ್ರು ಕೇಳೋದು. ಇದು ನಿಜಾನ? ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು. ಸರ್ ಏನಾಗಿದೆ, ಸತ್ಯನ ಸುಳ್ಳ ಇದು? ಒಂದು ನಿಮಿಷ ಸರ್, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ 6 ಜನಕ್ಕೆ ನೋಟಿಸ್ ಕೊಟ್ಟಿಲ್ಲ. ಓಕೆ. ಆ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿದ್ರೆ ಒಪ್ಪಿಲ್ವಾ? ಒಪ್ಪಿಲ್ಲ. ಓಕೆ, ಅಲ್ಲಿ ಒಪ್ಪಿಲ್ಲ. ಇವಾಗ ಅವ್ರು ಆ ಥರ ಇದ್ದಿದ್ರೆ ಯಾರು ಪರ ಇದ್ದಾರೆ, ಯಾರು ಭೂಮಿ ಕೊಡ್ತಾರೆ ಅವ್ರಿಗೆ ಮಾತ್ರ ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು. ಬೇರೆ ರೈತರಿಗೆಲ್ಲ ಯಾಕೆ ನೋಟಿಸ್ ಇಶ್ಯೂ ಮಾಡಿದ್ರು? ಓಕೆ. ಇಲ್ಲಿ ಏನಾಗಿದೆ ಸರ್, ಒಬ್ಬ ಕಾಲಿಟ್ಟಿದ್ದು ಯಾರು ಜಮೀನಿಗೆ? ಕಾಲಿಟ್ಟಿದ್ದು ಯಾರು ಜಮೀನು? ಕಾಲಿಡಕ್ಕೆ ಬಿಟ್ಟೇ ಇಲ್ಲ ನಾವು. ಓಕೆ ಫೈನ್. ರೈತರು ಏನಾಗಿದೆ ನಮಗೆ ಇತ್ಯರ್ಥ ಆಗಬೇಕು. ನಮಗೆ ಇದು ಯಾರು MLAಗಳು ಹತ್ರ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಹತ್ರ ಒಂದು ಮಾತುಕತೆ ಕೂರಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾರ್ದು ಸರ್ವೆ ಆಗಬಾರ್ದು. ದರ್ಶನ್ ಏನಿದು? ಈಗ ನನ್ನ ಪಾಯಿಂಟ್ ಏನಂದರೆ, ಸರ್ಕಾರ ಮತ್ತು ಜಮೀನ್ದಾರರು ತಿಕ್ಕಾಟ ಇರೋದು ಇಷ್ಟೇ. ಇದಕ್ಕೆ ಯಾರೋ ಸರ್ವೆ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಅವರೆಲ್ಲ ಚಪ್ಪಲಿ ಒದೆ ತಿಂದು, ಪೊರಕೆ ಒದೆ ತಿಂದು, ಕಲ್ಲುಗಳಲ್ಲಿ ಕಾರ್ ಮೇಲೆ ಹೊಡೆದು ಇದು ಯಾಕೆ ಬೇಕು? ಇದೊಂಥರ ಯಾರನ್ನೋ ಕಂಡೋರ ಮಕ್ಕಳನ್ನ ಬಾವಿಗಿಳಿಸ್ಬಿಟ್ಟು ಆಳ ನೋಡ್ದಂಗಲ್ವಾ ದರ್ಶನ್? ಇದು ಬೇಕಾ? ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ಇಲ್ಲ ಕಾನೂನು ಮಾರ್ಗ, ಇಲ್ಲ ಕೋರ್ಟ್ ಮಾರ್ಗ, ಏನೋ ಒಂದು ದಾರಿ ಇದೆ ಅದರಲ್ಲಿ. ಸೊ ಈಗ ಹೋಗಿ ಸರ್ವೆ ಮಾಡಿ ಅಂದರೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ, ಪರ ಇರೋರು ಇದ್ದಾರೆ, ವಿರೋಧ ಇರೋರು ಇದ್ದಾರೆ. ಯಾಕೆ ಈ ಸರ್ಕಸ್ ಯಾಕೆ ಸರ್ಕಾರದ ಕಡೆಯಿಂದ ಅಂತ? ಸರ್, ಈಗ ಮಂಡಲಹಳ್ಳಿ ಗ್ರಾಮ ಅದ 71 ಎಕರೆ ಏನಿದೆ ಅದರಲ್ಲಿ 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ. ಇನ್ನು 6 ಜನ ಅದರ ವಿರೋಧ ಇದ್ದಾರೆ ಅನ್ನುವಂಥದ್ದು ವಿಚಾರ ಇದೆ. ವಿರೋಧ ಇದ್ದವರು ಸ್ವಾಗತ, ಪರ ಇದ್ದವರು ಸ್ವಾಗತ. ಒಂದು ಸರ್ಕಾರ ಅಂದ್ರೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗ್ತದೆ. ಇವತ್ತು ಒಬ್ರು ಅಧಿಕಾರಿಗಳು, ಅವರಿಗೆ ಹಿರಿಯಾದಂತ ತಂದೆ ತಾಯಿಗಳಿರ್ತಾರೆ, ಕಟ್ಕೊಂಡಂತ ಮಡದಿ ಇರ್ತಾರೆ, ಮಕ್ಳಿರ್ತಾರೆ, ಅಂತ ಗೌರವದಂತ ಬದುಕನ್ನ ಬಾಳುವಂತ ಅಧಿಕಾರಿಗಳ ಮೇಲೆ ಇವತ್ತು ಚಪ್ಪಲಿನಲ್ಲಿ ಹೊಡೆದಿರ್ತಕ್ಕಂಥದ್ದು ಸಮಾಜದಲ್ಲಿ ಅವ್ರನ್ನ ನೋಡುವಂತ ದೃಷ್ಟಿ ಏನಾಗಬಹುದು? ಒಂದ್ ನಿಮಿಷ ಸರ್, ವಿಷಯ ಜಟಿಲವಾಗಿದೆ, ಪ್ರಕ್ಷುಬ್ಧ ವಾತಾವರಣ ಇದೆ, ಪ್ರಕ್ಷುಬ್ಧ ವಾತಾವರಣ ಇದೆ. ಅವಾಗ ಇದು ರಿಸ್ಕ್ ಅಲ್ವಾ ಇದು? ಸರ್ ನೋಡಿ, ಈಗ ಮಂಡಲಹಳ್ಳಿ ಅನ್ನೋ ಗ್ರಾಮದಲ್ಲಿ 21 ಜನರ ಒಪ್ಪಿಗೆ ಇದ್ದು ಅದನ್ನ ಏನು JMC ಮಾಡಬೇಕು ಅಂತ ಅವರು ಒಪ್ಪಿದಾಗ, ಜಾಯಿಂಟ್ ಏನಂತಾರೆ ಅದಕ್ಕೆ, ಸರ್ವೆ ಮಾಡೋದಕ್ಕೆ ಒಪ್ಪಿದಾಗ ಅವರೇ ಕೊಟ್ಟಂತ ಪತ್ರಗಳಿಗೆ ಅವ್ರ ರೈತರೇ ನಮ್ದನ್ನ ನೀವು ಸರ್ವೆ ಮಾಡಬಹುದು ಅಂತ ಅವರ ಒಪ್ಪಿಗೆಗಳಿದ್ದಾಗ ಅವರ ಹಕ್ಕುಗಳಿಗೆ ನಾವು ಅಡ್ಡಿಪಡಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇವರು ಇಲ್ಲಿ ನಿನ್ನೆ ಯಾರೆಲ್ಲ ಪರಕೆ ಹಿಡ್ಕೊಂಡ್ ಬಂದ್ರು ಅವ್ರಿಗೂ ಆ ಜಮೀನಿಗೂ ಸಂಬಂಧನೇ ಇಲ್ಲ. ಅವರು ಏನಾದ್ರೂ ಅವ್ರ ಜಮೀನುಗಳಿಗೆ ಹೋದಾಗ ಪ್ರಶ್ನೆ ಮಾಡುವಂತದ್ದು, ಪ್ರಶ್ನೆ ಕೇಳಬೇಕಾದ್ರೆ ಅದಕ್ಕೆ ಅದ್ರದೇ ಆದಂತ ರೀತಿಯಾದಂತ, ಯಾಕೆಂದ್ರೆ ನಿಮ್ಮ ಪ್ರಶ್ನೆನಲ್ಲೇ ಉತ್ತರ ಇತ್ತು ಸರ್. ಈ ಕೋರ್ಟ್ ಇಲ್ವಾ, ಕಾನೂನು ಇಲ್ವಾ, ನ್ಯಾಯ ಇಲ್ಲ, ನೀವು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಾ. ಈ ಒಬ್ಬ ಮನುಷ್ಯ ತನ್ನ ಹಕ್ಕಿಗೋಸ್ಕರ ಇಡೀ ಬಿಡದಿನಲ್ಲಿ ಅಲ್ಲಿ ಏನಾದ್ರೂ ವಶಪಡಿಸ್ಕೊಂಡ್ರೆ, ಒಬ್ಬ ನೀಟಾಗಿ ಅವನು ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಜಮೀನು ಬಿಟ್ಟೇ ಕೆಲಸ ಮಾಡಬೇಕಾಗ್ತದೆ. ನ್ಯಾಯಾಲಯಕ್ಕಿಂತ ಸಂವಿಧಾನಕ್ಕಿಂತ ಈ ದೇಶದಲ್ಲಿ ದೊಡ್ಡವರು ಯಾರೂ ಇಲ್ಲ. ಸೊ ಹಾಗೆ ಕೋರ್ಟ್ ನಲ್ಲಿ ಅವರ ವ್ಯಾಜ್ಯವನ್ನ ಮಾಡ್ಕೊಬಹುದು. ಇವತ್ತು ಪತ್ರಗಳು ಬಂದಿದೆ, ಸರ್ಕಾರ ರೈತರ ಯಾರು ನಾವು ಕೊಡ್ತೀವಿ ಅಂದವ್ರಿಗೂ ತಲೆಬಾಗ್ಬೇಕಾಗ್ತದೆ, ಕೊಡಲ್ಲ ಅಂದವ್ರನ್ನ ನಾವು ಕೂತ್ ಮಾತನಾಡುವಂಥದ್ದು ಇದ್ದೀವಿ. ಇಲ್ಲಿ ಯಾರಿಗೂ ಅನ್ಯಾಯ ಆಗುವಂತ ವಿಚಾರ ಇಲ್ಲ. ಆದ್ರೆ ಇದನ್ನ ಎಮೋಷನಲಿ ಕ್ರಿಯೇಟ್ ಮಾಡಿ ಆಯ್ತು ಸರ್. ನನಗೆ ಬಹಳ ನೋವಿನ ಸಂಗತಿ, ಈ ರೈತರುಗಳ ಮಧ್ಯೆ ಕುಮಾರಸ್ವಾಮಿ ಸುಪುತ್ರರು ಹೋಗಿ ಕೂತಿದ್ರಲ್ಲ, ಯಾಕೆ ಅವರ ಅನುಪಸ್ಥಿತಿಯಲ್ಲೇ ಹೋಗಿ ಇವ್ರು ಪರ್ಕೆ ಇಟ್ಕೊಂಡ್ರಲ್ಲ? ಮೊದ್ಲೇನಾದ್ರು ಕುಮಾರಸ್ವಾಮಿ ಅವ್ರ ಪರ್ಕೆ ಇಟ್ಕೊಂಡು ಅವ್ರು ಬಂದಲ್ಲಿ ನಿಂತಿದ್ರೆ, ಅಥವಾ ಅವ್ರ ಮಗ ಬಂದು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಅಂತ ಕುಮ್ಮಕ್ಕು ಕೊಟ್ಟು ಇವತ್ತು ಅಮಾಯಕರು, ಯಾಕೆಂದ್ರೆ ಅಲ್ಲಿ ಹೊಡೆದಿರೋರ್ನ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆಂದ್ರೆ ಬುರುಡೆ ಹೊಡೆಯೋ ರೀತಿ ಪೊಲೀಸ್ನವ್ರ ಕೈ ಲಾಠಿ ಇತ್ತು, ಯಾರು ಕೈ ಬೀಸೋದಕ್ಕೆ ಹೋಗ್ಲಿಲ್ಲ ಸರ್. ಜನರ ನೋವು ಅವ್ರಿಗೆ ಅರ್ಥ ಆಗುತ್ತೆ. ಪೊಲೀಸ್ನವ್ರ ಕೈ ಪಿಸ್ತೂಲು ಇತ್ತು, ನಾವೇನೋ ಯಡಿಯೂರಪ್ಪನವ್ರ ಸರ್ಕಾರ ಎಲ್ಲ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿದ್ರು, ಆ ಥರ ಮಾಡೋದಕ್ಕಲ್ಲ. ಪೊಲೀಸ್ನವ್ರು ತಮ್ಮ ಮೇಲೆ ಏಟು ಬಿದ್ರು ಸಮೇತ ಪಾಪ ಹೆಣ್ಮಕ್ಳೆಲ್ಲ ಹೋಗಿ ಇಟ್ಕೊಳ್ತಾ ಇದ್ದಾರೆ. ಅವ್ರ ಮೇಲೆ, ಅಧಿಕಾರಿಗಳ ಮೇಲೆ ಯಾರೆಲ್ಲ ದೌರ್ಜನ್ಯ ನಾಗೇಂದ್ರ ಬಾಬು, ಏನಿದು ಏನಾಯ್ತು ಇದರಲ್ಲಿ ಹೇಳ್ತಿರೋದು? ಏನು ಗೊತ್ತಾ, ಕುಮಾರಸ್ವಾಮಿ ಅವ್ರದ್ದು ಕುಮ್ಮಕ್ಕಿದೆಲ್ಲ
ಮುಂದೆ ಬಿಟ್ಬಿಟ್ಟು ಈ ಥರ ತಮಾಷೆ ನೋಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯದ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಬಿಡದಿ ರೈತರು ಅನುಕಂಪ ಕರುಣೆ ಕರುಳು ಏನೂ ಇಲ್ಲ ಇದರಲ್ಲಿ. ಒಂದು ರಾಜಕೀಯ ನಡೀಬೇಕು, 2028 ಎಲೆಕ್ಷನ್ ಇದೆ, ಅದಕ್ಕೆ ಏನೇನು ಬೇಕೋ ಬುನಾದಿ ಹಾಕೋತಾ ಇದ್ದಾರೆ ಅಂತ. ನಿಜಾನ ಇದು ನಾಗೇಂದ್ರ ಬಾಬು ಅವರೇ? ಪ್ರಭಾಕರ್ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಜಾತ್ಯತೀತ ಜನತಾದಳ ಸರಿಸುಮಾರು 25 ವರ್ಷಗಳ ಕಾಲ ತಂದೆ ಆದಂಥ ನಿಲುವು ಕರ್ನಾಟಕದಲ್ಲಿ ಇಟ್ಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಂದೆ ಅಂತ ಹೋರಾಟಗಳಿಂದ ಮುಂದಕ್ಕೆ ಬಂದಿರತಕ್ಕಂಥದ್ದು. ಕೇವಲ ನಾವು ಬಿಡದಿ ಒಂದರಲ್ಲೆಲ್ಲ ಹೋರಾಟ ಮಾಡಿದ ರೈತರ ಪರವಾಗಿ. ಒಂದು ಸತಿ ಮನೆ ವಕ್ತಾರರಿಗೆ ಇತಿಹಾಸ ತೆಗೆದು ನೋಡಕ್ಕೆ ಕೇಳಿ. ನಾವು ಈ ಮೂಲೆಯಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ದೇಶದ ಕೆಲವು ರೈತರ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರಿಂದ ಹಿಡಿದು ಕುಮಾರಣ್ಣದಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲೇ ರೈತರಿಗೆ ಅನ್ಯಾಯ ಆದರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ಸ್ಪಷ್ಟ. ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ವಿಚಾರ, ಅದು ಯಾರೇ ಆಗಿರ್ಲಿ ಒಂದು ಅಧಿಕಾರಿಗಳ ಮೇಲೆ ನಾವು ಕೈ ಅವ್ರು ಏನೂ ಇಲ್ಲ. ಏನಿಲ್ಲ. ನಿಮ್ಮ ಮಗನೇ ಒಬ್ರು ಆಫೀಸರ್ ಆಗಿದ್ರು ಅನ್ಕೊಳ್ಳಿ ನಾಗೇಂದ್ರ ಬಾಬು, ಒಬ್ರು ಆಫೀಸರ್ ಆಗಿದ್ರೆ ಹೋಗಪ್ಪ ಸರ್ವೆ ಮಾಡ್ಕೊಬಾ ಅಂದ್ರೆ ನಾನು ಹೋಗಲ್ಲ ಅನ್ನಕ್ಕಾಗತ್ತಾ? ಒಂದು ಮಾತು Whoever it may be. ರಮಾಕಾಂತ್ ಅವರೇ, ಸರಿ ಇದೊಂದು ಸೈಡ್ ಆಗಬಾರ್ದಿತ್ತು, ಇನ್ಸಿಡೆಂಟ್ ಆಗಿದೆ. 487 ದಿನಗಳಿಂದ ಕೂಡ ಇದು ನಡೀತಾ ಇದೆ. ನಿಮಗೇನು ಗಮನಕ್ಕೆ ಬಂದಿರಲಿಲ್ವಾ? ಇಷ್ಟೆಲ್ಲ ನಡೆದಿದೆ, ಈ ಮಟ್ಟಕ್ಕೆ ಬಂದಿದೆ, ಕುತ್ತಿಗೆಗೆ ಬಂದಿದೆ. ಈಗ ನಾವು ಅವರ ಸಹನೆಯನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ನಮಗೆ ಒಂದು ಸ್ವಲ್ಪ ಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ವಾ? ಒಂದು. ಎರಡನೇದು 2006, 2007 ಯಾವ ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿದ್ರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿದ್ದರು, ಮತ್ತೆ ಧರ್ಮಸಿಂಗ್ ಅವರಿದ್ರು, ಡಿ ಕೆ ಶಿವಕುಮಾರ್ ಅವರು ಇದ್ರು. ಅಂದು 2006 ಮತ್ತು 2007 ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅಂದಿನ ಕಾಂಗ್ರೆಸ್ ನಾಯಕರು ಬಿಡದಿಯ ಯೋಜನೆ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಒಂದೇ ಒಂದು ಸ್ಮಾಲ್ ಬಿಡದಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಇದೇ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಅವಾಗ ಚೆನ್ನಾಗಿತ್ತ ಅಂತ ಇದೇ ಶಿವಕುಮಾರ್ ಅವರು ಕೇಳಿದ್ರು. ಡಿ ಕೆ ಶಿವಕುಮಾರ್ ಚೆನ್ನಾಗಿತ್ತ? ಅವತ್ತಿಗೆ ಮರ ಗಿಡ ಆಕ್ಸಿಜನ್ ಟ್ಯಾಂಕು ಗ್ರೀನು ಹಸಿರು ಇದೆಲ್ಲ ಏನು ಇರ್ಲಿಲ್ವಾ ಅಂತ ಕೇಳ್ತಾರೆ. ಉತ್ತರ ಬೇಕು ತಾನೆ? ಮಾತಾಡ್ತೀನಿ. ಇದೀಗ ಮಂಜುನಾಥ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಬಿಡದಿ ಟೌನ್ಶಿಪ್ ನ ಪರವಾಗಿರ್ತಕ್ಕಂಥವ್ರು, ಆ ಭಾಗದವರು. ಸ್ವಾಗತ ಮಂಜುನಾಥ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಹಲೋ, ಕೇಳಿಸ್ತಾ ಇದೆಯಾ ಮಂಜುನಾಥ್ ಅವರೇ? ನಮಸ್ತೆ. 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 ನಾವು ಕೆಂಪೈನಪಳ್ಳಿ ಗ್ರಾಮದಿಂದ ಶಂಕರ್ ರೆಡ್ಡಿ ಅನ್ಬಿಟ್ಟು. ಶಂಕರ್ ರೆಡ್ಡಿ ಅವರ ನಮಸ್ತೆ ಸರ್. ನಾನು ಮಾತಾಡ್ತೀನಿ, ಒಂದೇ ಒಂದು ಬ್ರೇಕ್ ಆದ್ಮೇಲೆ ಮಾತಾಡ್ತೀನಿ ನಾನು. ಎಕ್ಸೆಲ್ ಪಿ ಯು ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಒಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ ಪಿ ಯು ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಂಕರ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ. ಈಗ ಕೇಳಿಸ್ಕೊಳ್ಳಿ ಫಸ್ಟ್ ನಾನು ಪ್ರಶ್ನೆ ಕೇಳ್ತೀನಿ ಶಂಕರ್ ರೆಡ್ಡಿ ಅವರೇ. ಇರ್ರಿ ನಿಮ್ದು ಎಷ್ಟು ಜಮೀನಿದೆ ಅಲ್ಲಿ ಶಂಕರ್ ರೆಡ್ಡಿ ಅವರೇ? ಜಮೀನ್ದಾರ ನೀವಲ್ಲಿ? ನಾವು ಜಮೀನ್ದಾರರು, ಬಟ್ ನಾನ್ ಜಮೀನೆಲ್ಲ 2006 ಅಲ್ಲಿ ರೆಡ್ ಝೋನ್ ಆಗಿತ್ತಲ್ಲ, ನಾನು 12ಗೆ ಮಾರ್ಕೊಂಡಿದ್ದೀನಿ ಸರ್. ನಾನು 4.5 ಎಕರೆ ಮಾರ್ಬೇಕಾದಂತ ಸಂದರ್ಭ ಅದು ಬಂತು. ಮಗಳು ಮದುವೆ ಮಾಡ್ಬೇಕಾಗಿ ಬಂತು. ನಮಗೆ ಒಳ್ಳೆ ರೈಟು ಸಿಗ್ಲಿಲ್ಲ. ರೈಟ್ ಸಿಗದ ಕಾರಣ ಏನು ಅಂದ್ರೆ, ಒಂದು ಕೆಂಪು ರಕ್ತ ಚಂದನದ ಒಂದು ಕೆಂಪು ವಲಯ, ಒಂದು ಎರಡನೇದು ಬಂದು ನಮ್ಮ ಋಷಭಾವತಿ ಚಾನಲ್. ಆ ಚಾನಲ್ದು ಪಕ್ಕದಲ್ಲೇ ಹಾದು ಹೋಗ್ತಾ ಇರೋದ್ರಿಂದ ಈ ಹೊರಗಡೆಯಿಂದ ಬಂದು ಬಂಡವಾಳ ಹಾಕೋಂತಾರು ಆ ಚಾನಲ್ದೆಲ್ಲ ನೋಡ್ಬಿಟ್ಟು ಕಮ್ಮಿ ರೇಟ್ಗೆ ಕೇಳಿದ್ರು. ಬಟ್ ವಿಧಿ ಇಲ್ದ ನಾವು ಅವಾಗ ಆ ಸಂದರ್ಭದಲ್ಲಿ ಮಗಳು ಮದುವೆ ಮಾಡ್ಬೇಕಾಗಿತ್ತು. ನಾನು ಮಾರ್ಕೊಂಡಿದ್ದೀನಿ ಸರ್. ಬಟ್ ನಮ್ಮ ಅಣ್ಣಂದೆಲ್ಲ ಈಗ ಜಮೀನ್ ಕೊಡ್ಸಿದೀನಿ ಸರ್. ಈಗ ಅಕ್ವೈರ್ಗೆ ಆಯ್ತು ಶಂಕರ್ ರೆಡ್ಡಿ ಅವರ, ಈಗ ಪಾಯಿಂಟ್ ಏನಂದ್ರೆ ನೆನ್ನೆ ಈ ಪೊರ್ಕೆಲ್ ಹೊಡೆದಿದ್ದಾರಲ್ಲ ಅಧಿಕಾರಿಗಳಿಗೆ, ಸರ್ವೆ ಆಫೀಸರ್ಸ್ ಅವರು, ಇವ್ರಿಗೆ ಸರಿನಾ ಇದು? ಸರೋಯ್ತಾ ಇದು ಸರ್? ಈಗ ಅದು ನಮ್ಮ ಗ್ರಾಮದ, ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಹಿಳೆಯರಾಗಿರ್ಬೋದು ಮತ್ತೆ ರೈತ ಬಾಂಧವರಾಗಿರ್ಬೋದು, ಅವರು ಒಂದು ದೃಢ ನಿರ್ಧಾರದಿಂದ ಹೊಡೆಯಲ್ಲ. ಇನ್ನೊಬ್ಬರ ಒಂದು ಈ ಪರೋಕ್ಷವಾದಂತ ಬೆಂಬಲ ಕೊಡದಿ ದಿಕ್ಸೂಚಿನ ಬದಲಾವಣೆ ಮಾಡಕ್ಕೆ ಇನ್ನೊಬ್ರು ಯಾರು ಶಂಕರ್ ರೆಡ್ಡಿ ಅವರ ಇನ್ನೊಬ್ರು ಯಾರು ಹೆಸರು ಹೇಳ್ಬೇಕಲ್ಲ ನೀವು? ಇನ್ನೊಬ್ರು ಯಾರು? ಪಿತೂರಿ ಯಾರ್ದು ಅಂತ ಈ ರಾಜಕೀಯ ಪ್ರೇರಣೆ ಇರ್ತದಲ್ಲಿ ಸರ್. ಅಧಿಕಾರ ವಂಚಿತರಾಗಿರೋರು ಇರ್ಬೋದು, ಅಥವಾ ಕಾಣದ ಕೈಗಳು ಕೆಲಸ ಮಾಡೋದು. ನಿಮ್ಗೆ ಮಾಧ್ಯಮದವರಿಗೆ ನಾವೇನ್ ಹೇಳ್ಬೇಕಾದೇನಿಲ್ಲ ಸರ್. ಶಂಕರ್ ರೆಡ್ಡಿ ಅವ್ರು, ನಾನು ಕೇಳೋದೇನು ಗೊತ್ತಾ, ಇಲ್ಲಿ ನಿನ್ನೆ ಜಮೀನ್ ಸರ್ವೆಗೆ ಬಂದಿದ್ರಲ್ಲ, ಅಲ್ಲಿ ಜಮೀನ್ ಕೊಡ್ತೀನಿ ಅಂತ ಹೇಳಿದ್ದವ್ರು ಸರ್ವೆಗೆ ಬಂದಿದ್ರಾ, ಕೊಡಲ್ಲ ಅಂತ ಹೇಳಿದವ್ರು ಜಮೀನಿಗೆ ಇವ್ರು ಹೋಗಿದ್ರಾ? ಯಾರು ಸರ್ವೆಗೆ ಬಂದಿದ್ದ? ಕೊಡ್ತೀವಿ ಅಂತಂದವರಿಗೆ
ಅವರು ಇದ್ ಕೊಟ್ಟಿದ್ರಲ್ಲ ಲೆಟ್ರು, ಹಾ. ನಮ್ಮ ಜಮೀನ್ ಬಂದು ನೀವು ಸರ್ವೆ ಮಾಡಿ ನಮಗೆ ಕಾಂಪೋಸಿಷನ್ ಕೊಡಿ ಅಂತ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಅಂತ ಬಂದಿದ್ದು. ಈಗ ಶಂಕರರೆಡ್ಡಿ ಅವರೇ, ಇಲ್ಲಿ ಇನ್ನೊಂದೇನು ಗೊತ್ತಾ, ಈ ಟೌನ್ಶಿಪ್ ವಿಚಾರದಲ್ಲಿ 80% ಅಷ್ಟು ಜನ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ, ಒಂದು 20% ಜನ ಕೊಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರ, ನಿಜನಾ ಇದು ಟೌನ್ಶಿಪ್ಗೆ? ಸರ್ ಈಗ 20% ಒಪ್ಪಲ್ಲ ಅಂತ ಇದಾರಲ್ಲಿ ಸರ್, ಇದು ಕೊಡಕ್ ಬಿಡ್ತೀನಿ ಅಂತ ಇದ್ದಾರಲ್ಲಿ ಸರ್. ಹಾ. ಅವ್ರು ಸರ್ವೆ ಮಾಡಕನ್ನ ಬಿಟ್ಕೊಡ್ಲಿ ಬಿಡಿ 80% ಅವರು. ಹಾ, ಈಗ Okay. 20% ಅವ್ರು ಓಕೆ ಇದಾರಲ್ವಾ. ಹ್ಮ್ ಈಗ ನಾನೊಂದ್ ಮನೆ ಕಟ್ಟಬೇಕು, ಮಗಳು ವಿದ್ಯಾಭ್ಯಾಸ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ಸಾಲ ತೀರ್ಸ್ಬೇಕು, ಏನೋ ಮಾಡಕ್ ನಾನು ಪ್ರಯತ್ನದಲ್ಲಿದ್ದೀನಿ. ನನಗ್ ಸಹಕಾರ ಕೊಡಕ್ಕೆ ಏನ್ ತೊಂದ್ರೆ? ಫೈನ್ 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 ವೀರೇಶ್ ಅವರೇ, ಈಗ ಅವ್ರು ಹೇಳ್ತಿದ್ದಾರೆ 20% 10% ಸಂಖ್ಯೆಗಳು ಆ ಕಡೆ ಈ ಕಡೆ ವ್ಯತ್ಯಾಸ ಆಗಬಹುದು. ಒಬ್ಬ ಒಪ್ಕೊಂಡಿದ್ದ ಅನ್ಕೊಳ್ಳಿ, ಅಲ್ಲಿ ಒಬ್ಬ ಕೇಳಿಸ್ಕೊಬಿಡಿ, ಒಬ್ಬ ಒಪ್ಕೊಂಡಿದ್ದ 5 ಎಕರೆ ಕೊಡ್ತೀನಪ್ಪ ನಾನು, 10 ಗುಂಟೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಸರ್ವೆ ಮಾಡ್ಸಕ್ಕೆ ಪ್ರಾಬ್ಲಮ್ ಯಾಕೆ ಅಡ್ಡಿಪಡಿಸ್ತಿರೋದು? ಸರ್ ಇವಾಗ ನನಗೆ ನಿಮ್ದು ಎಷ್ಟು ಎಕರೆ ಜಮೀನಿದೆ ನಿಮ್ದು? ನಮ್ದು 4 ಎಕರೆ ಇದೆ ಸರ್. ಓಕೆ, ಹೇಳಿ. ಸರ್ ಇವಾಗ ನನಗೊಂದು ಖುಷಿ ವಿಚಾರ, ಯಾಕೆ ಇಷ್ಟು ದಿವಸವರೆಗೂ 80% ಒಪ್ಕೊಂಡಿದೀವಿ ಅಂತ ಹೇಳೋರು, ನಮ್ಮ ಸ್ನೇಹಿತರಾದ ಶಂಕರ್ ರೆಡ್ಡಿ ಅವರು 20% ಅಂತ ಹೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಅದು ವಾಸ್ತವ ಇರೋದೇ, ಅದು ಕರೆಕ್ಟ್. ಸತ್ಯ ಯಾವತ್ತು ಇರಲ್ಲ, ಹೊರಗಡೆ ಬಂದ್ಬಿಡುತ್ತೆ. ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಅವ್ರು ಕೊಡೋರು ಕೊಡ್ಲಿ ಪಾಪ, ಅವ್ರಿಗೆ ಇವ್ರು ಹೇಳ್ತಾ ಇದಾರೆ ಪ್ರಾಬ್ಲಮ್ ಇದೆ, ನಮ್ಗೆ ಅದೇ ಎಲ್ರಿಗೂ ಇರುತ್ತೆ ಪ್ರಾಬ್ಲಮ್. ನಾವು ಜಮೀನ್ ಕೊಡೋರು ವಿರೋಧಿಗಳಲ್ಲ. ನಾನೇನ್ ಹೇಳ್ತಾ ಇದೀವಿ, ಈ 9600 ಎಕರೆ ಏನಿದೆ, 9600 ಎಕರೆ ಇವಾಗ ಯಾರು ಒಪ್ಕೊಂಡಿದ್ದಾರೆ ಅವ್ರದ್ದು ಮಾತ್ರ ಜಮೀನ್ ಇಲ್ಲ ಅಲ್ಲಿ. ನಾವೇನ್ ಹೇಳ್ತಾ ಇರೋದು, ಮನವಿ ಮಾಡ್ತಾ ಇರೋದು ಏನಂದ್ರೆ, ಇವಾಗ ಯಾರು ಒಪ್ಕೊಂಡಿದಾರೋ ಅವ್ರದ್ದು ಮಾಡ್ತೀವಿ, ಮಿಕ್ಕಿದವ್ರನ್ನ ಈ ಪ್ರಾಜೆಕ್ಟ್ ಇಂದ ನಾವು ಹೊರಗಡೆ ಇಡ್ತೀವಿ. ನಾವು ಬಲವಂತವಾಗಿ ಯಾರ್ದು ಭೂಮಿ ನಿಮ್ನ ನಾವು ಇದು ಮಾಡಲ್ಲ ಅಂತ ಒಂದ್ ಹೇಳಿ ಸರ್, ನಾವೇ ನಿಂತ್ಕೊಂಡು ಸರ್ವೆ ಮಾಡಿಸ್ಕೊಡ್ತೀವಿ. ರೈತರನ್ನೇ, ಯಾವ ಪೊಲೀಸ್ನವರು ಬೇಡ, ನಮ್ಮ ಜಮೀನುಗಳನ್ನ ಹೊರಗಡೆ ಇಟ್ಬಿಡ್ಲಿ. ಯಾರು ವಿರೋಧ ಇದ್ದೀರಿ ಅವ್ರನ್ನ ಒಂದು ರಿಲೀಸ್ ಮಾಡಿ ಹಿಂಬರ್ ಹಾಕೊಡ್ಲಿ, DC ಅವರಿಂದನೋ ಯಾರೋ. ನಾನು ಡಿನೋಟಿಫೈ ಮಾಡುವಂತಹ ಕೆಟ್ಟ ಕೆಲಸಗಳಿಗೆ, ರಿಸ್ಕಿ ಕೆಲಸ ಕೈ ಹಾಕಲ್ಲ ಅಂತ DK ಶಿವಕುಮಾರ್ ಹೇಳಾಯ್ತು. ಹೇಳಾಯ್ತು ಅವ್ರು ಲಾಂಗ್ ಬ್ಯಾಕ್ ಹೇಳಾಯ್ತು ಅದನ್ನ. ಇದು ಮಾಡಿದ್ರೆ ಈ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಯಾವ್ಯಾವ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಕೋರ್ಟ್ಗೆ ಎಲ್ಲೆಲ್ಲ ಅಲಿತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರೇನ್ ಹೇಳ್ತಾರೆ, ಕೊಡಿ 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 ಅಂತ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ದೇವನಹಳ್ಳಿ ಮಾಡಿದ್ರು ಸರ್, ಅವ್ನು ಜೈಲ್ಗೆ ಹಾಕ್ಬಿಟ್ರ ಸರ್. ಓಕೆ, ಯಾವಾಗ ಸರ್ ಜೈಲ್ಗೆ ಹೋಗ್ತಾರೆ ಒಬ್ಬ ರಾಜಕಾರಣಿ? ಯಾವಾಗ ಜೈಲ್ಗೆ ಹೋಗ್ತಾನೆ? ದೇವನಹಳ್ಳಿ ವಾಪಸ್ ತಗೊಂಡ್ರಲ್ರಿ, ಮಾಡಲ್ಲ ಅಂತ ಹೇಳಿದ್ರಲ್ರಿ. ಯಾವ್ದನ್ನ ಸರ್? ದೇವನಹಳ್ಳಿ ರೈತರೆಲ್ಲ ಬಂದು ಪ್ರೊಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಇಲ್ಲ ಅದ್ ಮಾಡಲ್ಲ ಬಿಟ್ಬಿಡಿ ಅಂತ ಹೇಳಿ ಪ್ರಕಾಶ್ ರಾಜು ಬಂದಿದ್ರಲ್ಲ ಹೋರಾಟ ಮಾಡಿದಾಗ, ಇಲ್ಲ ಬಿಟ್ಬಿಟ್ಟಿದ್ದೀವಿ, ನಿನ್ನ ಇಷ್ಟ ಕಂಡ್ರಪ್ಪ ಅಂತ ಹೇಳಿಲ್ವ ಅವರು? ಸರ್ ಆಗಿದ್ದು. ಓಕೆ, ಹಾ, ಅವಾಗ ಸಿದ್ದರಾಮಯ್ಯನವರು ಜೈಲ್ಗೆ ಹಾಕಿದಾರ? ಓಕೆ. ಯಾವಾಗ ಒಬ್ಬ ರಾಜಕಾರಣಿನ ಜೈಲ್ಗೆ ಹಾಕ್ತಾರೆ ಅಂದ್ರೆ, ಅವನು ಭ್ರಷ್ಟತನ ಮಾಡಿದಾಗ ಅಲ್ಲಿ ಡಿನೋಟಿಫೈ ಮಾಡಿ ಅವನ ಯಾರಿಗೋ ಬೇಕಾದವ್ರಿಗೆ, ಅವ್ರ ಹಿಂಪಾಲಕರಿಗೆ, ಇವ್ರಿಗೆ ಮತ್ತೆ ಅದನ್ನ ಅಲರ್ಟ್ ಮಾಡಿದಾಗ ಅವನು ಜೈಲ್ಗೆ ಹೋಗ್ತಾನೆ. ನೀವು ಡಿನೋಟಿಫೈ ಮಾಡಿ ರೈತರಿಗೆ ಬಿಟ್ಬಿಡಿ, ಯಾರು ಕಷ್ಟ ಇದ್ರೆ ಅವ್ರು ಮಾರ್ಕೋತಾರೆ, ಬೇಡ ಅಂತ ಹೇಳಲ್ವಲ್ಲ. ಈ ಝೋನ್ ಚೇಂಜ್ ಮಾಡಿ. ಇವಾಗ ಯಾರು ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರು ಹೇಳ್ತಾ ಇದಾರಲ್ವಾ, ರೆಡ್ ಝೋನ್ ಆಗಿತ್ತು ಅಂದ್ರೆ ಇವತ್ತು ಆ ಪರ ಅಂತ ಹೋರಾಡ್ತಾ ಇರೋರು ನಮ್ಮ ಅಣ್ಣ ತಮ್ಮದಿರೇ, ನಮ್ಮ ಭಾಗದ ರೈತರೇ, ಅವರು ಒಟ್ಟಿಗೆ ಬರಲಿ. ಇವತ್ತು ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಿಭಟನೆ ಮಾಡ್ತೀರಿ ನೀವು? ರೆಡ್ ಝೋನ್ ಮಾಡಿದೆ ಕುಮಾರಸ್ವಾಮಿ ಅವರು ಅಂತಲ್ಲ ಸರ್, ಅಲ್ಲ, ರೆಡ್ ಝೋನ್ ಮಾಡಿದೆ ಕುಮಾರಸ್ವಾಮಿ, ರೆಡ್ ಝೋನ್ ಮಾಡಿದವ್ರು ಕುಮಾರಸ್ವಾಮಿ. ಯಾರು ಇದು ತೆಗಿರಿ, ಮೊಬೈಲ್ ತೆಗಿರಿ, ಮೊಬೈಲ್ ಅಲ್ಲಿ ಮಾಡಿ. ನಾವು ಒಪ್ಕೋತೀವಿ ಮತ್ತೆ ಸರ್, ಅವರೇ ಪ್ರತಿಭಟನೆ ರಾಜಕೀಯ ಮಾಡ್ತಾ ಇಲ್ಲ ಸರ್. ನಾವಿಲ್ಲಿ ರಾಜಕೀಯ ಇಲ್ಲ, ರೈತರ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ನಿಮಗೂ ಜೆಡಿಎಸ್ಗೂ ಯಾವುದೇ ಸಂಬಂಧ ಇಲ್ಲ. ನೀವು ಜಮೀನ್ದಾರರು ಸರ್, ರಾಜಕೀಯ ಬಂದಾಗ ನನ್ನ ಸರ್ ಎಕ್ಸಾಂಪಲ್, ನನ್ನ ಮನೇಲಿ ನನ್ನ ಹೆಂಡತಿ ಯಾರು ಓಟ್ ಹಾಕ್ತಾಳೆ ಅಂತ ನನ್ಗೆ ಗೊತ್ತಿಲ್ಲ. ಓಕೆ, ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಬೇರೆ ಸರ್. ಅವತ್ತು ಎಲೆಕ್ಷನ್ ಅಲ್ಲಿ ಯಾವತ್ತು ಯಾರಿಗೆ ಇಷ್ಟ ಬರ್ತದೋ, ಯಾವತ್ತು ಯೋಗ್ಯನೋ ಅಯೋಗ್ಯನೋ ಅವತ್ತು ನಾವು ಹಾಕೋತೀವಿ ಓಟ್ನ. ಇವತ್ತು ನಾವು ರೈತರಾಗಿ ಮಾತಾಡ್ತಾ ಇರೋದು, ರೈತರ ರಾಜಕೀಯ ಬೇಕಾಗಿಲ್ಲ. ಇವತ್ತು ನಮಗೆ ಬಿಜೆಪಿ ಬಂದರೆ ಯತ್ನಾಳ್ವರೆಗೂ ನಮಗೂ ಸಂಬಂಧ ಇಲ್ಲ. ಅವ್ರು ಇರೋದು ಎಲ್ಲಿದ್ದಾರೆ? ಬಿಜಾಪುರದಲ್ಲಿ ಇದ್ದಾರೆ. ಅವರು ಬಂದು ಸಪೋರ್ಟ್ ಮಾಡಿದರೆ. ಇವತ್ತು ಕಾಂಗ್ರೆಸ್ ಇರೋ ಬಾಲಕೃಷ್ಣ ಅವರು ಬರಲಿ. ಇದಕ್ಕೆಲ್ಲ ಮೂಲ ಕಾರಣ ನಾನು ಹೇಳ್ತಾ ಇದ್ದೇನೆ, ಬಾಲಕೃಷ್ಣ ಅವರ ಪ್ರಚೋದನೆ. ಇವತ್ತು ಈಗಲ್ಟನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲೇನು ಹೇಳ್ತಾ ಇದ್ದಾರೆ, ನಮ್ಮನ್ನ ಒಂದು ಅಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಜೆಡಿಎಸ್ನವರು ಇವರು ಅಂತ. ಹಂಗಾರೆ 25-30 ಜನ ಅಲ್ಲಿ ಕೂತ್ಕೊಂಡು ದಂಡಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ಅಷ್ಟೇನಾ ಇರೋದು? ಪರ ಇರೋರಲ್ಲ ಕಾಂಗ್ರೆಸ್ನವ್ರು, ಹಂಗಾದ್ರೆ ವಿರೋಧ ಇರೋರು ಜೆಡಿಎಸ್. ದರ್ಶನ್ ಇವ್ರದ್ದು ಒಂದು ಪಾಯಿಂಟ್ ಏನಿದೆ ಅಂದರೆ, ಸ್ವಾಮಿ ಯಾರು ಜಮೀನು ಕೊಡ್ತಾರೆ ಅಂತಾರೋ ಅವ್ರು ತಗೊಳ್ಳಿ, ನಮ್ಮ ಉಸಾಬರಿಗೆ ನಮ್ಮ ವಿಚಾರಕ್ಕೆ ಅವ್ರು ಬರೋದು ಬೇಡ. ನಂದು 5 ಎಕರೆ ಇದೆಯೋ, 4 ಎಕರೆ ಇದೆಯೋ, 3 ಎಕರೆ, ಇನ್ನೊಬ್ಬರು ಯಾರೋ 10 ಎಕರೆ ಕೊಡ್ತೀನಿ ಅಂತ ತಗೊಳ್ಳಿ, ಪಕ್ಕದ ಜಮೀನು ನಮ್ಮ ಪಾಡು ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಇದಕ್ಕೆ ಯಾಕೆ ಬಲವಂತ ಯಾಕೆ? ಈಗ ಮಂಡಲಹಳ್ಳಿ ವಿಚಾರದಿಂದನೇ ನಿನ್ನೆಯಿಂದ ಇದು ನಡೀತಾ ಇರೋದು. Okay. ಆ ರೈತರುಗಳನ್ನೇ ಪತ್ರ ಬರೆದು, ಸ್ವಾಮಿ ನಾವು ಜಮೀನುಗಳು ಕೊಡ್ತಾ ಇದ್ದೀವಿ, ಅದೇನಿದೆ ಪರಿಹಾರ ಕೊಡ್ಬೇಕಂದ್ರೆ ಅಲ್ಲಿ ಸರ್ವೆ ಆಗ್ಬೇಕು. ನಾನು ದರ್ಶನ್ ಏನ್ ಕೇಳ್ತೀನಿ ಗೊತ್ತಾ, ಈಗ ನಾನು ಒಂದು ನಿಮಿಷ ಏನ್ ಗೊತ್ತಾ ನಾನು ಕೇಳೋದು, ಈಗ ABCDE ಇಷ್ಟು ರೈತರು ಸರ್ವೆಗೆ ಇವ್ರು ಒಪ್ಪಿದ್ದಾರೆ, ಒಂದು ನೋಟಿಸ್ ಬೋರ್ಡ್ ಅಂಟಿಸಿ, ಒಂದು ಜಾಹೀರಾತೆ ಹೊಡಿಸ್ಬಿಡಿ, ನಾಳಪ್ಪ ನಾವು ಬರ್ತಿರೋದು ಅವ್ರ ಸರ್ವೆಗೆ, ಬೇರೆಯವ್ರದಕ್ಕೂ ನಮ್ದಕ್ಕೂ ಸಂಬಂಧ ಇಲ್ಲ. ABCDEF
ಈ ಥರದ ಹೆಸರವ್ರದ್ದು ಇಷ್ಟು ಜಮೀನು 4 ಎಕರೆ 3 ಎಕರೆ 2 ಎಕರೆ 10 ಗುಂಟೆ ಕೊಡ್ತೀವಿ ಅಂತ ಹೇಳಿದ್ರೆ ಬರ್ತೀವಿ. ಆ ಕ್ಲಾರಿಟಿ ಕೊಟ್ಬಿಟ್ಟೆ ಬನ್ನಿ. ನೀವು ಗುಂಪಾಗಿ ನುಗ್ಗೋದು, ಯಾರ್ದು ಮಾಡ್ತಾರೋ ಯಾರ್ದು ಮಾಡಲ್ವೋ ಕ್ಲಾರಿಟಿ ಇಲ್ಲ, ಭಯ. ಸರ್ ಈಗ ಯಾವುದು ಕದ್ದು ಮುಚ್ಚಿ ಮಾಡೋದಕ್ಕಾಗಲ್ಲ. ಒಂದು ಆರ್ಡರ್ ಕಾಪಿ ಇದ್ದೇ ಇರ್ತದೆ. ವಿತೌಟ್ ಆರ್ಡರ್ ಕಾಪಿ ಅವರು ಯಾವುದೇ ಜಮೀನಿಗೆ ಹೋಗೋದಕ್ಕಾಗಲ್ಲ. ಅದು ಮತ್ತೇನು ರಾತ್ರಿ ಹೊತ್ತು ಯಾರು ಹೋಗಿಲ್ಲ. ಹೋದಾಗ ಆ ಗ್ರಾಮಕ್ಕೆ ಸಂಬಂಧ ಪಡೆದವರು ಆ ಬ್ರಾಂಡೆಡ್ ಪರ್ಕೆಗಳು ಎಲ್ಲಿಂದ ಬಂದು ಅಂತ ಗೊತ್ತಿಲ್ಲ ಆ ಕ್ಷಣಕ್ಕೆ. ಒಟ್ಟಾರೆ ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಇಲ್ಲಿ ತೊಟ್ಲು ತೂಗೋರು ಮತ್ತೆ ಮಗು ಚೀಟೋರ್ದು JDS ನವ್ರ ಕಥೆ ಏನಾಗಿದೆ ಅಂದ್ರೆ, ನೈಸಲ್ಲೂ ಸರ್ ಸಹಿ ಹಾಕ್ದವ್ರು 96ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು. ಆಮೇಲೆ ರೈತರನ್ನ ಎತ್ಕಟ್ಟದವರು ಯಡಿಯೂರಪ್ಪನವ್ರಿಗೆ ಯಾವ ಪದ ಬಳಕೆಗಳನ್ನ ನೈಸ್ ರೋಡಲ್ಲೇ ಮಾಡಿದ್ರು ಅವೆಲ್ಲ ಇತಿಹಾಸ ಬಿಡಿ. ಇವತ್ತು ಇದ್ರಲ್ಲೂ ಅಷ್ಟೇ ತೊಟ್ಲು ತೂಗಿದ್ದು ಕುಮಾರಸ್ವಾಮಿ ಅವರು, ಮಗು ಚೂಟ್ತಾ ಇರೋದು ಕುಮಾರಸ್ವಾಮಿ ಅವರು. ಈಗ ನಾನು ದರ್ಶನ್ ವೀರೇಶ್ ಅವ್ರನ್ನಾಗಲೇ ಕೇಳಿದೆ, ಸ್ವಾಮಿ ಇದ್ರಲ್ಲಿ ನಂಗೆ JDS BJPನೋ ಯತ್ನಾಳೋ ಅಶೋಕೋ ಅಲ್ಲ, ನಾನೊಬ್ಬ ರೈತ ಸ್ವಾಮಿ. ಎಲೆಕ್ಷನ್ ಬಂದಾಗ ನಾವು ಓಟ್ ಹಾಕೋತೀವಿ ಬಿಡ್ತೀವಿ, ಎಲ್ಲ ನಮಗೆ ಈ JDS ಹಣೆಪಟ್ಟಿ ಅಂಟಿಸ್ತಾ ಇದ್ದಾರೆ ಇಲ್ಲಿ. ಕುಮಾರಣ್ಣ ಇದು ನನಗೆ ಅಂಟಿಸೋದು ಬೇಕಾಗಿಲ್ಲ ಸ್ವಾಮಿ. ಹೋರಾಟಗಾರರಾಗಿ ಕೂತಿರೋ ಇವರಿಗೆ ಖಂಡಿತವಾಗ್ಲೂ ಉದ್ದೇಶಿಸಿ ಹೇಳಿಲ್ಲ. ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಯಲ್ಲಿ ನಿನ್ನೆ ಹೋರಾಟದಲ್ಲಿ ಕುಮಾರಣ್ಣ ಇರ್ಬೇಕಿತ್ತಲ್ಲ, ಕುಮಾರಣ್ಣನ ಮಗನೂ ಇರ್ಬೇಕಿತ್ತಲ್ಲ. ಅಮಾಯಕರನ್ನ ಜೈಲಿಗೆ ಕಳ್ಸೋಕೆ, ಇದಕ್ಕೆ ಪ್ರಚೋದನೆ ಕೊಡೋದಕ್ಕೆ ಇನ್ನೊಬ್ರು ಯಾರೋ ಇತ್ತೀಚೆಗೆ ಮೇಕಪ್ ಹಾಕೋ ಬಂದು ರೀಲ್ಸ್ಗೆ ಫೇಸ್ಬುಕ್ಗೆ ಹಾಲ್ ಕರ್ದಿದಾರೋ ಉಳುಮೆ ಮಾಡಿದಾರೋ ಒಂದೂ ಗೊತ್ತಿಲ್ಲ. ಅವರಿಗೆ ಬಿರಿಯಾನಿ ತಿನ್ನೋರು, ಬಾಡ್ ತಿನ್ನೋರು, ಎಣ್ಣೆ ಕುಡಿಯೋರು ಅಂತೇನೋ ಡೈಲಾಗ್ ಹೊಡಿತಾ ಇದ್ರಲ್ಲ. ಇಲ್ಲಿ ರಾಜಕೀಯ ಮಾಡಕ್ ಬರಬೇಡಿ ನೀವು. ನಮ್ಮ ರೈತರ ಬಗ್ಗೆ ಮಾತಾಡಿ ನೀವು. ನೀವು ಇದೇ ತರ ರಾಜಕೀಯ ಮಾಡಂಗಿದ್ರೆ ದಯವಿಟ್ಟು ಮಾತಾಡಬೇಡಿ. ಇವತ್ತು ಯಾವಾಗ ಕಣ್ಮುಂದೆ ಬಂತು, ಅಣ್ಣಂಗೆ ಗೊತ್ತಿಲ್ಲಂತೆ ತಮ್ಮ ಮಡದಿ ಜಮೀನು 32 ಎಕರೆ, ಮಗು 4 ಎಕರೆ ಗೊತ್ತಿಲ್ಲಂತೆ ತಮ್ದು. ಆಯ್ತು ಸರ್, ಒಂದ್ ಚಿಕ್ಕದು ಉದಾಹರಣೆ ಹೇಳ್ತೀನಿ ಸರ್. ಕೇತ್ಕಾನಲ್ಲಿ ಜಮೀನು ನಾವು ಸರ್ವೆ ಮಾಡ್ತಾ ಇದ್ವಿ. 14 ಎಕರೆ ಇದು ದೇವೇಗೌಡ ನಾವೇ ಕೇಳೋಣ. ಒಂದೇ ನಿಮಿಷ ಸರ್. ಕೇತ್ಕಾನಲ್ಲಿ ನಾವು ಸರ್ವೆ ಮಾಡ್ತಾ ಇದ್ವಿ. 14 ಎಕರೆ ಗೋಮಾಳ. ಕುಮಾರಸ್ವಾಮಿ ಅವರು ಏನ್ ಪರ್ಕೆ ಇಟ್ಕೊಂಡ್ಬರ್ಲಿಲ್ಲ, ಅನಿತಕ್ಕ ಏನ್ ಚಪ್ಪಲಿ ಇಟ್ಕೊಂಡ್ಬರ್ಲಿಲ್ಲ, ಅವ್ರ ಮಗ ಏನ್ ದೊಣ್ಣೆ ಇಟ್ಕೊಂಡ್ಬರ್ಲಿಲ್ಲ. ನೀಟಾಗಿ ಹೋದ್ರು, ಸುಪ್ರೀಂ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದ್ರು. ಕಾನೂನಲ್ಲಿ ಎಲ್ಲರಿಗೂ ನ್ಯಾಯ. ಯಾಕೆ ಈ ಬಡ ರೈತರನ್ನ ಎತ್ಕಟ್ಟೋ ಕೆಲಸ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕುಮಾರಸ್ವಾಮಿ? ಇದು ರಾಜಕೀಯ ಪ್ರೇರಿತವಾಗಿ ಇವ್ರದ್ದು ಪರ್ಮಿಷನ್ ನೋಟಿಫಿಕೇಶನ್ ಮಾಡಿದ್ ಕುಮಾರಸ್ವಾಮಿ, ರೆಡ್ ಝೋನ್ ಮಾಡಿದ್ ಕುಮಾರಸ್ವಾಮಿ. ಇವತ್ತು ಅವ್ರಿಗೆ ಮರಣಶಾಸ್ತ್ರ ಅವ್ರು ಬಿಟ್ಬಿಟ್ರಲ್ರಿ, ಕುಮಾರಸ್ವಾಮಿ ಬಿಟ್ಬಿಟ್ರಲ್ಲ ದರ್ಶನ್. ಏನ್ ರೈತರ ವಿರೋಧ ಬಂತು, ಇದ್ಯಾಕೋ ಸರಿ ಹೋಗ್ತಿಲ್ಲಪ್ಪ, ಬಿಟ್ಬಿಟ್ರಲ್ಲ ದರ್ಶನ್. ಮನೆ ಹಾಳು ಮಾಡಿದ್ದು ಅವರೇ ಅಲ್ವಾ? ಈಗ ನಾನೇನ್ ಕೇಳ್ತೀನಿ ಗೊತ್ತಾ, ನಾನು ಈ ಡಿಬೇಟ್ ಇನ್ನೊಂದು ಸ್ಪಷ್ಟಪಡಿಸ್ಬಿಡ್ತೀನಿ. ಈಗ ಒಬ್ಬ ರೈತರು ಕೂರಿಸ್ಕೊಂಡು ಅಲ್ಲೊಬ್ರು ಮುಖಂಡರು ಕೂರಿಸ್ಕೊಂಡು ನಾವೇನ್ ಮಾತಾಡ್ತಾ ಇದೀವಿ ಅಂದ್ರೆ, ನನಗೆ ರಾಜಕೀಯದ ಬಣ್ಣ ಬಿಟ್ಬಿಡಿ, ಆದ್ರೆ ಬೇಕೋ ಬೇಡವೋ ಇದೇನಾಯ್ತು, ನಾವು ಇದನ್ನ ಹೇಗೆ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ಕುಸ್ತಿಪಟುಗಳು ನಮ್ಮಲ್ಲಿ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ರು ದೆಹಲಿಯಲ್ಲಿ. ಅವರು ತುಂಬ ಸ್ಟ್ರಿಕ್ಟಾಗಿ ಒಂದು ರೂಲ್ ಮಾಡಿದರು, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತದು. ಕುಸ್ತಿಪಟುಗಳಿಗೆ ದೇಶದಲ್ಲಿ ಅನ್ಯಾಯ ಆದಾಗ ಸ್ಟ್ರಿಕ್ಟ್ ರೂಲ್ ಏನು ಮಾಡಿದ್ರು ಗೊತ್ತಾ ಅವರು, ಈ ವೇದಿಕೆಗೆ, ಈ ಪ್ರತಿಭಟನೆ ವೇದಿಕೆಗೆ ಯಾವುದೇ ರಾಜಕೀಯ ಮುಖಂಡ ಬರಬಾರದು, ಬರಕೂಡದು, ಯಾವ ಕಾರಣಕ್ಕೂ ಬರಕೂಡದು ಅಂದರು. ಇಲ್ಲಿ ಕುಮಾರಸ್ವಾಮಿ ಅವರ 32 ಎಕರೆ ಜಮೀನು, ನಿಖಿಲ್ ಕುಮಾರಸ್ವಾಮಿ 4 ಜಮೀನು, ಅದು ಯಾವುದು ನನಗೆ ಗೊತ್ತಿರೋ ನನ್ನ ಮಾಹಿತಿ ಪ್ರಕಾರ ಟೌನ್ಶಿಪ್ ವ್ಯಾಪ್ತಿಗೆ ಬರಲ್ಲ. ಬರದೇ ಇದ್ಮೇಲೆ ಆ ಬಣ್ಣ ಮೆತ್ತಿಸ್ಕೊಂಡವರು ಆ ಭಾಗದ ಹೋರಾಟಗಾರರ. ಕುಮಾರಸ್ವಾಮಿ ಹಸಿರು ಬಣ್ಣನ ತೆನೆ ಹೊತ್ತ ಮಹಿಳೆಯನ್ನ ತಂದು ಕೂರಿಸ್ಕೊಂಡಿದ್ದು ಯಾರ ತಪ್ಪು? ಅವಾಗೇನಾಯ್ತದು, ರೈತ ಹೋರಾಟ ಇದ್ದಿದ್ದು JDS ಹೋರಾಟ ಆಗ್ಬಿಡ್ತದೆ. ಇದು ನಿಜಾನ ಸುಳ್ಳ? ನಿಮ್ಗೊಂದು ಮಾತು ಹೇಳ, ಈ ದೇಶದಲ್ಲಿ ಅನೇಕ ರೈತ ಹೋರಾಟಗಳು ನಡೆದಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲಿ ಕೂತಿಲ್ವ ದೇಶದಲ್ಲಿ? ಕಾಶ್ಮೀರದಿಂದ
ಕನ್ಯಾಕುಮಾರಿ ತನಕ. ಅವಾಗ ಬಣ್ಣನೂ ಸಹಿಸ್ಕೋಬೇಕು ಅಂತ. ನಾಗೇಂದ್ರ ಬಾಬು ಅವರ ಬಣ್ಣನೂ ಸಹಿಸ್ಕೋಬೇಕು ಅವಾಗ ಅಂತ, ಆ ಬಣ್ಣನೂ ಸಹಿಸ್ಕೋಬೇಕು ಅವಾಗ ಅಂತ. ಒಂದ್ ನಿಮಿಷ, ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಇರ್ತಕ್ಕಂಥದ್ದು ಯಾರಿಗಾದ್ರೂ ಅನ್ಯಾಯ ಆದಂತ ಸಂದರ್ಭದಲ್ಲಿ ಅವ್ರ ಪರವಾಗಿರ್ಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಇವತ್ತಿನ ವಿಷಯಕ್ಕೆ ಬರೋಣ. ಯಾವ್ದಾವ್ದು ಹಳೆ ವಿಚಾರಗಳೆಲ್ಲ ಮಾತಾಡೋದು ಬೇಡ. ನಾನು ಆಗ್ಲೇ ಏನಂತ ಹೇಳಿದೆ ಅಂದ್ರೆ, ಓದೋದಕ್ಕೆ ನೀವು ಬೇಡ ಅಂದ್ರಿ. ಅವತ್ತು ಇದೇ ಕಾಂಗ್ರೆಸ್ ನಾಯಕರು ಬೇಡ ಅಂದಿದ್ದಕ್ಕೆ ಕುಮಾರಸ್ವಾಮಿ ಅವರು ಬಿಟ್ಟಿರ್ತಕ್ಕಂಥ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಸನ್ಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಡಿ, ರಾಷ್ಟ್ರೀಯ ನಾಯಕರು, ಅವ್ರನ್ನ ಇವತ್ತು ಸ್ಟೇಟ್ಮೆಂಟ್ ಕೊಡಕ್ಕೆ ಹೇಳಿ ಒಂದು. ಎರಡನೇದು, ಅಣ್ಣ ಒಂದ್ ಮಾತು ಹೇಳ್ತಿದ್ರು ಸ್ಪಷ್ಟವಾಗಿ, ನಾವು ಯಾವುದೇ ಕಾರಣಕ್ಕೂ ಕೊಡೋರ್ ವಿರುದ್ಧವಾಗಿ ನಾವಿಲ್ಲ, ಸ್ಪಷ್ಟವಾಗಿದೆ. ಅಲ್ಲಿ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಯೋಜನೆ ಬೇಡ ಅಂತ ಇರ್ತಕ್ಕಂಥ ರೈತರು ಯಾರಿದ್ದಾರೆ, ಜಂಟಿ ಅಳತೆ ಮಾಡೋದಿಲ್ಲ ಅಂತಕ್ಕಂಥ ಜಿಲ್ಲಾಧಿಕಾರಿ ನಮಗೆ ಹಿಂಬರ ಕೊಡಬೇಕು. ಅವ್ರು ಕೇಳ್ತಾ ಇರ್ತಾರೆ, ಕೊಡಿ, ಯಾಕೆ ನೀವು ಕೊಡ್ತಾ ಇಲ್ಲ? ಆಮೇಲೆ 80% ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಪದೇ ಹೇಳ್ತಿದ್ದೀರಾ. ಅಫಿಷಿಯಲ್ ನೀವೇ ಆಗಿ ಹೇಳಿದ್ರಿ, ಒಳ್ಳೆ ಮಾತು ಹೇಳಿದ್ರಿ. ನಾನು ಬೇರೆ ವಿಷಯನೇ ಮಾತಾಡೋದಿಲ್ಲ. ಒಂದು ಲಿಸ್ಟ್ ಅನ್ನು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ರಿಲೀಸ್ ಮಾಡ್ಲಿ. 80% ಇರ್ತಕ್ಕಂಥದ್ದು ಯಾಕೆ ನೀವು ರಿಲೀಸ್ ಮಾಡ್ತಾ ಇಲ್ಲ? ಹಾಗಾದ್ರೆ ನಿಮ್ಮಲ್ಲಿ 80% ಇಲ್ಲ. ಒಂದು, ಅಕ್ರಮವಾಗಿ ಯಾರು ಜಮೀನುಗಳು ಕೊಡಲ್ವೋ ಆ ಜಮೀನುಗಳಿಗೆ ನೀವು ನುಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟ. ಇಲ್ಲಿ ಆ ರೈತರ ಆಕ್ರೋಶ, ಪರ್ಕೆಗಳು ತಗೊಂಡು ಓಡಿಸ್ಕೊಂಡ್ ಬಂದಿರತಕ್ಕಂಥದ್ದು ಯಾಕೆ ಅಂದ್ರೆ, ನೀವು ಅಕ್ರಮವಾಗಿ ಯಾಕೆ ಸಂಧಿ ಒಳಗಿಂದ ಯಾಕೆ ನುಗ್ಗಿ ಬಂದ್ರಿ? ನೀವು ಇವನ್ನೆಲ್ಲ ಇಲ್ಲಿ ಕೂರಿಸ್ಬಿಟ್ಟು 20 ಜನ ಕೇಸ್ ಆಯ್ತಲ್ಲ. ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಇವಾಗ ಕೇಸಲ್ಲೇ ತೆಗೆದುಬಿಡಿ, ಅವರನ್ನ ಅವ್ರಿಗೊಂದು ಬೇಲ್ ಕೊಡಿಸ್ಬಿಡಿ, ಅವ್ರ ಕೋರ್ಟಿಂದ ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ವಕೀಲರು, ಕಾನೂನು ವೆಚ್ಚಗಳು, ಯಾರು ನಿಂತ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು? ಇದೀಗ ಕೇತ್ಕರ್ಣಲ್ಲಿ ಜಮೀನಲ್ಲಿ ತಣ್ಣಗಿದ ಕೂತಿದಾರ ಆರಾಮಾಗಿ? ಒಂದು ನಿಮಿಷ, ನಮ್ಮ ರೈತರು ಸರ್, ಅವರೆಲ್ಲ ನಮ್ಮ ರಾಜ್ಯದ ರೈತರು ಸರ್. ಆ ಭಾಗದಲ್ಲಿ ನಮ್ಮ ನಾಯಕರನ್ನ ಅವರು ಎತ್ತಿಡಿದಿದ್ದು ಅವರೇನೆ. ಇವತ್ತು ಅವರು ಮುಖ್ಯಮಂತ್ರಿಗಳಾಗಬೇಕು, ಬಂದಿದ್ದಕ್ಕೇನೆ ಇವತ್ತು ನಾವು ಕೂಡ ನಮ್ಮದೇ ಅಂತ ರೆಸ್ಪಾನ್ಸಿಬಿಲಿಟಿ. ಶಂಕರರೆಡ್ಡಿ ಒಂದು ನಿಮಿಷ ಶಂಕರರೆಡ್ಡಿ ಅವರೇ ಬರ್ತಿದ್ದೀರಿ. ಶಂಕರರೆಡ್ಡಿ ಅವರೇ, ನಂದೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಬೇಕಿತ್ತೋ ಬೇಡವಾಗಿತ್ತೋ 2028ನೇ ಇಸ್ವಿನ ನಾನು, ನೀವು, ಇನ್ನೊಬ್ರು ಮತ್ತೊಬ್ರು ತಡ್ಕೊಳಕ್ ಆಗಲ್ಲ, ಯಾರು ಅದನ್ನ ಕಟ್ಟಾಕಕ್ಕಾಗಲ್ಲ, ಹತ್ರ ಬಂದುಬಿಟ್ಟಿದೆ. ಅದಕ್ಕೆ ಇಲ್ಲಿ ವೀರೇಶ್ವರ್ ಮಾತ್ರ ನಾನು ಕೇಳ್ತೀನಿ, ಏನು ಸ್ವಾಮಿ, ಇದು ರೈತರದ್ದು ಹೋರಾಟವನ್ನಾಗಿ ಮಾತ್ರ ಪರಿಗಣಿಸಿ ಅಂತ ಹೇಳಿ. ಅವ್ರ ಆಸೆನೂ ನಿಜ, ಅದಾಗಬೇಕಾಗಿದ್ದದ್ದು ಹಾಗೇನೆ. ಬೇಕೋ ಬೇಡವೋ JDS, ಕಾಂಗ್ರೆಸ್ಸು, ಅಶೋಕ್ ಅವರು, ಡಾಕ್ಟರ್ ಅಶೋಕ್ ಅವರು ಬಂದುಬಿಟ್ಟಿದ್ರು, ಅಲ್ಲಿಗೆ ಬಂದುಬಿಟ್ಟಿದ್ರು. ಅವರು ಏನೋ ಮಾತಾಡ್ಕೊಂಡ್ರು ಹೋದ್ರು. ಪಾಯಿಂಟ್ ಏನಂತ ಹೇಳಿದ್ರೆ, ಇಷ್ಟ ಇರೋದು ಜಮೀನು ತಗೊಳ್ಳಿ, ಕಷ್ಟ ಇರೋದು ನಿಮ್ ಜಮೀನು ತಗೊಳ್ಳಲ್ಲಪ್ಪ ಅಂತ ಬರ್ಕೊಡ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಓಕೆ ಅಲ್ವಾ? ಖಾತ್ರಿ ಸಿಗ್ತಾ ಇಲ್ಲ ಅಂತ, ಖಾತ್ರಿ ಸಿಗ್ತಾ ಇಲ್ಲ. 80% ಆಗುತ್ತೋ ಬರುತ್ತೋ ಅಂತ 6-1 ಎಲ್ಲಾ ಗ್ರಾಮಕ್ಕೂ ಮಾಡಿ ಒಪ್ಪಿಗೆ ಇದಾಗ್ತಾರಲ್ಲ, ಒಪ್ಪಂದ ಅರ್ಜಿಗಳು, ಅದ್ ಹಾಕಿದ್ಮೇಲಲ್ವಾ ಸರ್ ಗೊತ್ತಾಗೋದು. 50% ಬಿಟ್ರೆ ಪ್ರಾಜೆಕ್ಟ್ ನಿಂತೆ ಹೋಗ್ಲಿ ಬಿಡ್ರಿ. 80% ಶಂಕರರೆಡ್ಡಿ ಅವರು ಹೇಳಿ ಮಾತಾಡ್ಲಿ. ಅವರು ಅವ್ರಿಗೆ ಚಾನ್ಸ್ ಕೊಡಿ. ನಾವ್ ಹೇಳೋದು 6-1 3 ಗ್ರಾಮಕ್ಕೆ ಮಾಡಿದ್ರು, ನಮ್ ಗ್ರಾಮನು ಮತ್ತೆ ಮಂಡ್ಲಹಳ್ಳಿ ಮತ್ತೆ ವಡರಹಳ್ಳಿ ಅನ್ನೋದ್ರಲ್ಲಿ. ಈಗ 85% ಮೇಲೆ ಇದಾಗಿದೆ. ಈಗ ನೆಕ್ಸ್ಟ್ ಗ್ರಾಮಗಳನ್ನ 6-1 ಮಾಡಿ ಎಲ್ಲ ಮಾಡಾದ್ಮೇಲೆ ಈ ಅದು ಬರ್ಲಿಲ್ವಾ, 80 ಬರ್ಲಿಲ್ವಾ, ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಲಿ ಬಿಡಿ ಸರ್. ನನ್ನಿದು ಒಟ್ಟು ಮನವಿ ನಾನು ಮಾಡೋದೇನಂದ್ರೆ ಸರ್, ದಯಮಾಡಿ ಬಿಜೆಪಿ, ದಳ, ಕಾಂಗ್ರೆಸ್ ಅಂತ ನಮ್ಮನ್ನ ರೈತರುಗಳನ್ನ ಮುಟ್ಟಾಡ್ರು ಮಾಡಬೇಡಿ ಅಂತ ದಯಮಾಡಿ ಕೇಳ್ಕೊತೀವಿ. ಯಾಕೆಂದ್ರೆ ಹೇಳ್ತೀವಿ ಕೇಳಿ, ಪಕ್ಕದ ಆಂಧ್ರ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಅಲ್ಲಿ ಭತ್ತಗೆ, ನೆಲೆಗೆ, ಜಲಕ್ಕೆ ಎಲ್ಲ ಒಂದಾಗ್ತಾರೆ. ನಾನು ಮಾಧ್ಯಮದಲ್ಲಿ ಕೊಡ್ತಾ ಇರೋದು ನಾನು. ಆ ಮಟ್ಟಕ್ಕೆ ಪೊಲಿಟಿಷಿಯನ್ ಅವರು ಅಲ್ಲೂ ಹೋರಾಟ ಮಾಡ್ತಾರೆ. ಇಲ್ಲಿ ಈ DK ಶಿವಕುಮಾರ್ ಬೆಳೆದು ಬಿಟ್ರೆ ಏನು ಅಂತ ಕುಮಾರಣ್ಣ ಅನ್ಕೊಳ್ಳೋದು, ಕುಮಾರಣ್ಣ ಬೆಳೆದು ಬಿಡ್ತಾರೆ ಅಂತ ಅಶೋಕಣ್ಣ ಅನ್ಕೊಳ್ಳೋದು, ಇವೆಲ್ಲ ನಾವು ನೋಡಿ ಸಾಕಾಗ್ಬಿಟ್ಟು ಮುಟ್ಟಾಡ್ರಾಗ್ಬಿಟ್ಟಿದೀವಿ. ಮುಟ್ಟಾಡ್ರತನ ಮಾಡಬೇಡಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದೀನಿ ಸರ್. ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ವೀರೇಶ್ವರ್ಗೆ ಒಂದು ಕ್ವಶನ್ ಕೇಳಬೇಕಿದ್ದೀಗ. ವೀರೇಶ್ವರ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಈಗ ಅಲ್ಲಿ ಶಂಕರರೆಡ್ಡಿ ಅವರು ಮಾತಾಡ್ತಾ ಇದ್ರು, ನಮ್ಗೆ ಇವ್ರು ಯಾರು ಬೇಡ ಸರ್, ಅಶೋಕಣ್ಣ, ಕುಮಾರಣ್ಣ, ಶಿವಣ್ಣ, ಇವ್ರು ಯಾರು ಬೇಡ ನಮಗೆ, ಇದೇನಿದೆಯೋ ಅದು ಮಾಡಿಬಿಡ್ಲಿ, ಸರ್ವೆ ಅವ್ರು ಮಾಡ್ಕೊಂಡು ಹೋಗಲಿ, ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದರೆ ಬಿಟ್ಟುಬಿಡ್ಲಿ ಜಾಗನ ಅಂತ ಅವರು ಹೇಳ್ತಾರೆ. ನಾವು ಇದು ಸಪೋರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ರೈತರು ಒಂದಾಗ್ತಾರೆ, ನಮ್ಮಲ್ಲಿ ಮಾತ್ರ ಪಕ್ಷಗಳ ಬಣ್ಣ, ಪಕ್ಷಗಳ ಶಾಲು ಬಂದ್ಬಿಡ್ತಾವೆ ಇಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ವಿರೋಧ ಯಾಕೆ? ಇದು ಏನು ವಿಚಾರ ಇದು ಸರ್? ಇದಕ್ಕೆ ನಮ್ಮ ಸ್ನೇಹಿತರ ಮಾತನ್ನ ನಾನು ಒಪ್ಕೊಂತೀನಿ.
ಅವ್ರು ಹೇಳಿದ ಕರೆಕ್ಟ್, ನಮಗೆ ರಾಜಕೀಯ ಬಣ್ಣ ಬೆಳೆಯೋದು ಬೇಡ. ಇವತ್ತು ಎಕ್ಸಾಂಪಲ್ ಏನಾಗಿದೆ ಅಂದ್ರೆ ರಾಜಕೀಯದ ನಮ್ಮನ್ನ ರಾಜಕೀಯದಲ್ಲಿ ಈ ಬಳಸಿ 4-1 ಯಾವ್ದಾಗಿದ್ದು 6-1 ಯಾವ್ದಾಗಿದ್ದು ಅಲ್ಲಿರೋ ತಕರಾರುಗಳೇನು, ಒಂದ್ ನಿಮಿಷ. ಯಾರ್ಯಾರ ಜಮೀನುಗಳು ಯಾವ ವ್ಯಾಪ್ತಿಗಳು ಬರ್ತವೆ? ಸರ್ ಇವತ್ತು ಸರ್ಕಾರ ಇವ್ರು ಹೇಳ್ತಾ ಇದಾರಲ್ಲ 80% ಒಪ್ಕೊಂಡಿದ್ದಾರೆ ಅಂತ. 4-1 26 ಹಳ್ಳಿಗೆ ಮಾಡಿದಾಗ ಇದೇ ತರ 6-1 ಯಾಕೆ 26 ಹಳ್ಳಿಗೆ ಒಂದೇ ಸಲ ಮಾಡಿಲ್ಲ? ಅಟ್ ಎ ಟೈಮ್ 4-1 ಎಲ್ಲ 26 ಹಳ್ಳಿಗೂ ಮಾಡಿದ್ದಾರೆ. 6-1 ಯಾಕೆ 3 ಹಳ್ಳಿಗೆ ಮಾಡ್ಬೇಕು? ನೀವು ಹೇಳಿ ನಮ್ಗೆ ಅದ್ರಲ್ಲಿ ಒಳಗಡೆ ಇರೋ ಗುಟ್ಟೆ ಹೇಳಿ. 6 ಹಳ್ಳಿಗೆ ಯಾಕೆ ಮಾಡ್ಬೇಕಾಗಿತ್ತು? ಅದು 3 ಚಿಕ್ಕ ಗ್ರಾಮಗಳು. ಇವಾಗ ಏನ್ ಮಾಡಿದರೆ 6-1 ಆ 3 ಗ್ರಾಮಗಳು 60 ಎಕರೆ 70 ಎಕರೆ 300 ಚಿಲ್ಲರೆ ಎಕರೆ ಅಲ್ಲಿ ಯಾಕೆ ಮಾಡ್ಬೇಕಿತ್ತು? 26 ಹಳ್ಳಿಗೆ ಒಂದೇ ಸಲ ಮಾಡ್ಬೇಕಿತ್ತಲ್ವಾ? ಇಲ್ಲ ಅವ್ರಿಗೇನೋ ಇದೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಏನಿದೆ ಅಲ್ಲಿ, ಏನಿದೆ ಅವ್ರಿಗೆ? ಅವರು ಬೇನಾಮಿಗಳು ಇರ್ಬೋದು, ಏನೇ ಇರ್ಬೋದು, ರಾಜಕೀಯದವ್ರದ್ದು ಅದು ನಮ್ಗೆ ಪ್ರೂವ್ ಮಾಡೋದು ಹೆಂಗ್ರಿ? ಈಗ ಬೇನಾಮಿ ಅಂದ್ರೆ ಎಲ್ಲ ರಾಜಕಾರಣಿಗಳು ಬಂದ್ಬಿಡ್ತಾರೆ ಅಲ್ಲಿ. ಬೇನಾಮಿ ಅಂದ್ರೆ ಅದಕ್ಕೆ ಕೊನೆ ಇಲ್ಲ ಮೊದಲಿಲ್ಲ, ಪ್ರೂವ್ ಮಾಡೋರು ನಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ರೈತರಿಗೆ ನಮ್ಗೆ ಬಂದಿರೋ ಡೌಟ್, 26 ಹಳ್ಳಿಗೆ ನೀವು 6-1 ಮಾಡಿದ್ರೆ ನಾನು ಒಪ್ಕೊಂತ ಇದೆ. 26 ಹಳ್ಳಿಗೆ 6-1 ಮಾಡಿದ್ರೆ ಯಾರು ಒಪ್ಕೊಂಡಿದ್ದಾರೆ ಯಾರು ಒಪ್ಕೊಂಡಿಲ್ಲ, ನಿಮ್ಗೆ ರೇಷಿಯೋ ಸಿಗ್ತಾ ಇತ್ತು. ಅವಾಗ 20% ಬೇಡ ಅಂತಾರ, 80% ಬೇಕು ಅಂತಾರ, ಅದು ಗೊತ್ತಾಗಿರೋದು. ಇದೇನಾಗಿದೆ ಅಂದ್ರೆ ರಾಜಕೀಯದ ನಮ್ಮ ರೈತರ ತರ ನೋಡ್ತಾ ಇಲ್ಲ ಸರ್. ಎಲ್ಲದಕ್ಕೂ ಇವತ್ತು ಒಬ್ಬ ಶಾಸಕರು, ನಾವೇ ಆರಿಸಿ ಕಳಿಸಿದ ಶಾಸಕರು, ಆ ಯಪ್ಪ ಎಲ್ಲೋಗ್ತಾರ, ನನ್ನ ರಾಜಕೀಯ ಬೇಕಲ್ಲ, ಆದ್ರೆ ಯಪ್ಪ ಎಲ್ಲೋಯ್ತಾರೋ ಅಲ್ಲಿ ಹಿಂದಗಡೆ ಹೋದೋ ನಾವು. ಇವತ್ತು ನಮ್ಮನ್ನ ತುಳಿತಿದ್ದಾರೆ. ಇವ್ರು ಹೇಳಿದ್ರು ನಮ್ಮ ಸ್ನೇಹಿತರು ಅಲ್ಲಿ ವಿರೋಧ ಮಾಡ್ತಿರೋರು JDS ನವರೇ ಅಂತ ಇಲ್ಲ, ಅಲ್ಲಿ ಬಿಜೆಪಿ ಅವರು ಅಂತಿಲ್ಲ, ಎಲ್ಲ ಇದ್ರೆ ಅಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ನವರೇ ಇರೋದು. ಕಾಂಗ್ರೆಸ್ಗೆ ಯಾರು ಓಟ್ ಹಾಕಿದಾರೆ ಅವರೇ ನಮ್ಮ ಜೊತೆ ಕೂತಿದ್ದಾರೆ. ಎಲ್ಲಿ ನಮ್ಮ ಧರಣಿ ಸ್ಥಳದಲ್ಲಿ ಕಾಂಗ್ರೆಸ್ ಅಲ್ಲಿ ಇರೋರೇ ಜಾಸ್ತಿ ಜನ ಕೂತಿದ್ದಾರೆ. ರಾಜಕೀಯ ಬೇಡ, ಅವನು ಕೂತಿರೋದಕ್ಕೆ ಪಕ್ಷ ಅಂತ ಕೂತಿಲ್ಲ, ರೈತ ಅಂತ. ಇವತ್ತು ಹೇಳ್ತೀನಿ ಅಷ್ಟೇ. ಈಗ ಇಲ್ಲಿ ಕೆಲವರು ಹೇಳ್ತಿರೋದು ನಮಗೆ ಕರೆಕ್ಟ್ ಮಾರ್ಕೆಟ್ ಬೆಲೆ ಹೇಳಬೇಕು, ಸರ್ಕಾರಿ ದರ, SRR, ಮಾರ್ಗಸೂಚಿ ದರ, ಅದೇನು ಕೇಳ್ತಿಲ್ಲ ನಾನು. ಇಲ್ಲಿ ಬಿಡದಿ ಬಳಿಯಲ್ಲಿ 1 ಎಕರೆ ಮುಖ್ಯ ರಸ್ತೆ ಅಥವಾ ಹೈವೇ ಪಕ್ಕ ಇರೋ ಜಮೀನಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಎಷ್ಟು ಬಾಳ್ತಾ ಇದೆ, ಸರ್ಕಾರ ಆಫರ್ ಮಾಡ್ತಿರುವಂಥ ಕಾಂಪನ್ಸೇಷನ್ ಎಷ್ಟು, ಇದಕ್ಕೆ ಪರಿಹಾರ ಎಷ್ಟು? ಸರ್ ನಮ್ಮ ಬಾರ್ಡರ್ಗೆ ಬೆಲೆ ಎಷ್ಟು? ನಮ್ಮ ಬಾರ್ಡರ್ಗೆ ಹೋದ್ರೆ 6 ರಿಂದ 7 ಕೋಟಿ ರೂಪಾಯಿ ಇದೆ 1 ಎಕರೆಗೆ. ಯಾಕೆಂದ್ರೆ ನನಗಿಂತ ಜಾಸ್ತಿ ನಮ್ಮ ಸ್ನೇಹಿತರಿಗೆ ಗೊತ್ತು. ಅವ್ರಿಗೆ ವ್ಯವಹಾರದಾರರು ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರ್ತದೆ. ಕೇಳಿ, ಅವ್ರು ವಸ್ತುಸ್ಥಿತಿ ಹೇಳಿ, ವಸ್ತುಸ್ಥಿತಿ ಹೇಳಿ. ನನಗೆ ರಾಜಕೀಯ ಬೇಕಾಗಿಲ್ಲ, ನಮ್ಮ ಬಾರ್ಡರ್ ಕ್ರಾಸ್ ಮಾಡೋಗ್ಲಿ ಸರ್. ಮತ್ತೆ ನಮ್ಮ ಏರಿಯಾದಲ್ಲೂ ಇವತ್ತು ನಮ್ಮ ರೈತರು ದೊಡ್ಡ ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ, ಮಾಡಿರೋನು 2.5 ಕೋಟಿ 3 ಕೋಟಿಗೆ ಮಾರಿದ್ದಾರೆ. ಏನ್ ಸ್ಟಾಂಪ್ ಡ್ಯೂಟಿ ಉಳಿಸಕ್ ಹೋಗ್ತಾರಲ್ಲ, ಗೊತ್ತಾ, ಕಮ್ಮಿ ತೋರಿಸ್ಬಿಡ್ತಾರೆ ಮಾರ್ಗಸೂಚಿ ದರನ. ಅದಕ್ಕೆ ಇವತ್ತು ಹೊಡೆತ ರೀಸೆಂಟ್ ಆಗಿ ಎಷ್ಟು ಮಾರಾಟ ಆಗಿತ್ತಪ್ಪ, ಬೆಲೆ ಫಿಕ್ಸ್ ಮಾಡು ಅಂತಾರೆ ಅವರು. ಅಲ್ಲ ಸರ್, ಗೌರ್ಮೆಂಟ್ ಬೆಲೆ ಇದೆ ಸರ್, ಸ್ಟಾಂಪ್ ಡ್ಯೂಟಿ ಅದ್ರ ಮೇಲೆ ನಾನು ಕೊಡ್ತೀನಿ ಮಾಡ್ತಾರೆ. ಆದ್ರಿಂದ ಏನಾಗಿದೆ, ನಾನು ಕೇಳ್ಕೊಳ್ತಾ ಇರೋದು ಇನ್ನು ಸರ್ಕಾರದ ಹತ್ರ, ನಮ್ಮ ಮಾನ್ಯ ಶಾಸಕರ ಹತ್ರ ಕೇಳ್ತಾ ಇದೀನಿ, ನೀವು ಯಾವತ್ತು ನಮಗೆ ರಾಜಕೀಯ ಬಣ್ಣ ಬೆಳಿಬೇಡಿ. ನೀವೇ ಹೇಳ್ತಿದ್ದೀರಾ ಅಲ್ಲಿ ಕೂತಿರೋರು ಕುಮಾರಸ್ವಾಮಿ ನಾಟಕ ಮಂಡಳಿ ಅಂತ ಹೇಳ್ತಿದ್ದಾರೆ. ಅವರು ಹಂಗೆ ಅಂದ್ರಲ್ಲಿ ಅಲ್ಲಿ ಈಗ ಏನಾಯ್ತು ಗೊತ್ತಾ ವೀರಶ್ರೀ, ನಾವು ಮೀಡಿಯಾದಲ್ಲಿ ಪ್ಲೇ ಮಾಡಿರೋ ಬೈಟ್ಗಳು ಹೇಳ್ತಾ ಇದ್ದೀನಿ. ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಯಾರೋ ಬಿರಿಯಾನಿ ತಿನ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಏನೋ ಪ್ರತಿಭಟನೆ ಮಾಡ್ತಾವ್ರಂತಪ್ಪ ಅಂತ ಅವ್ರನ್ನ ಅಣಗಿಸೋದಾಗ್ಲಿ, ಇನ್ನೊಂದು ಯಾರೋ ಪ್ರತಿಭಟನಾಕಾರರಿಗೆ ಈಗ ನಿಮ್ಮ ಕಡೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೆಯವರು, ಅವ್ರ ಕಡೆ ಪ್ರತಿಭಟನೆ ಮಾಡೋ ಕೆಟ್ಟವರು ಅಂತ ನಾವು ಡಿಸೈಡ್ ಮಾಡೋದು ಹೆಂಗೆ? ಬಿರಿಯಾನಿ ತಿಂತಾ ಇದ್ರು, ಚಿತ್ರಾನ್ನದ ಪ್ಯಾಕೆಟ್ ತಿಂತಾ ಇದ್ರು, ಈಗ ಮನುಷ್ಯ ಹಂಗಾರೆ ಅನ್ನ ತಿನ್ನೋದು ಬೇಡವಾ? ಅಲ್ಲಿ ಬಿರಿಯಾನಿ ತಿಂದ್ರು, ಅನ್ನ ತಿಂದ್ರು, ಏನ್ ತಪ್ಪೇನಿದೆ? ಮಜ್ಜಿಗೆ ಕುಡಿದ್ಬಿಟ್ಟು ಪ್ರಾಬ್ಲಮ್ ಏನು? ಇವಾಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಅಲ್ಲಿ ನಮ್ಮ ಪ್ರಾಜೆಕ್ಟ್ ಪರಾನವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಬಿರಿಯಾನಿ ತಿಂತಾರೆ. ನಾವು ಆರ್ಥಿಕವಾಗಿ ಕಮ್ಮಿ ಇದೆ, ರೈತರುಗಳು ಚಂದ ಎತ್ಕೊಂಡು 500 ರೂಪಾಯಿ ನಮ್ಮ ಬನ್ನಿ ನಾವು ದಂಡೆ ಮಾಡ್ತೀವಲ್ಲ, ಅನ್ನ ಸಾಂಬಾರ್ ತಿಂತೀವಿ, ನಮ್ಮ ಕೆಪಾಸಿಟಿ ಇಷ್ಟೇ. ಯಾಕೆಂದ್ರೆ ನಮ್ಗೆ ಯಾರು ಬಿರಿಯಾನಿ ಮತ್ತೆ ಅನ್ನ ಸಾಂಬಾರ್ ಮಾಡ್ಕೊಳ್ಳಿ ಸರ್, ಅವ್ರು ಏನಾರ ತಿನ್ಲಿ, ಬಿರಿಯಾನಿನೇ ತಿನ್ಲಿ, ಇಲ್ಲ ಇನ್ನೊಂದ್ ಏನಾರ ತಿನ್ಲಿ, ಮಸಾಲೆ ದೋಸೆ ತಿನ್ಲಿ, ನಮ್ಗಿಲ್ಲ. ಅವ್ರ ಊಟದ ಇದು, ಅವ್ರ ಕೆಪಾಸಿಟಿ, ಅವ್ರ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ನಮ್ಮ ರೈತರು ಬಡವರು ಇದೀವಿ ನಾವು, ಅವರು ರೈತರೇ, ಅವ್ರ ಆರ್ಥಿಕವಾಗಿ ಚೆನ್ನಾಗಿರೋ ರೈತರು, ನಾವು ಬಡವರು ಇದೀವಿ, ಅನ್ನ ಸಾಂಬಾರ್ ತಿಂತಿದ್ವಿ, ನಾವು 500 ದೇಣಿಗೆ ತಗೊಳ್ತೀವಿ. ಎಲ್ಲಾರು ಪ್ರೂವ್ ಮಾಡಲಿ ಯಾವ್ದಾರ ರಾಜಕೀಯದವ್ರು ನಮಗೆ ದೇಣಿಗೆ ಕೊಟ್ಟಿದ್ದಾರೆ ಅಂತ. ನಾವು ರೈತರುಗಳ ಹತ್ರ ದೇಣಿಗೆ ಎತ್ತಿದೀವಿ, ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, 5,000 10,000. ಇವತ್ತು ನಮ್ಮ ಅಕೌಂಟ್ ಇದೆ, ನಾವೊಂದು ಸಂಘ ನಮ್ಮ ರಿಜಿಸ್ಟರ್ ಮಾಡಿದೀವಿ ಸಂಘ, ಅದ್ರ ರಿಜಿಸ್ಟರ್ ತೆಗಿರಿ. 5,000 10,000 500,000 ಇಶ್ಯೂ ಇರೋದು 7 ಕೋಟಿ 6 ಕೋಟಿ ಬಾಳೋ ಜಮೀನಿಗೆ 2 ಕೋಟಿ ಇಟ್ಬಿಟ್ಟಿದ್ದಾರೆ. ಸಪೋಸ್ ಏನಾದರೂ ಆಫರ್ 5 ಕೋಟಿ 6 ಕೋಟಿ ಅಂತ ಮಾಡಿಬಿಟ್ರೆ ನೀವು ರೆಡಿ ಜಮೀನು ಕೊಡೋಕ್ಕೆ? ಸರ್ ರೆಡಿ ಇಲ್ಲ, ನಾವು ಜಮೀನು ಕೊಡಕ್ಕೆ ರೆಡಿ ಇಲ್ಲ ಸರ್. ಕರೆಕ್ಟಾಗಿ ಮಾತಾಡಬೇಕಿದು ಸರ್. ನಾನು ಜನ ಹೇಳ್ತಿರೋದು ಏನು ಗೊತ್ತಾ, ಇಲ್ಲಿ ನಮಗೆ ನಿಗದಿಪಡಿಸಿರುವ ಪರಿಹಾರದ ಮೊತ್ತ ಕಡಿಮೆ ಆಯಿತು ಸರ್. ಆ ಥರ ಜನ ಯೂಶಲಿ ಏನಾಗುತ್ತೆ ಅಂದರೆ, ಸರ್ಕಾರ ಪರಿಹಾರ ನಿಗದಿಪಡಿಸೋದು ಹೇಗೆ ಅಂದರೆ, ಈಗ ದರ್ಶನ್ ಅವ್ರ ಜಮೀನಿತ್ತು, ಇನ್ನು ನಿಮ್ಮದು ವೀರೇಶ್ ಅವ್ರದ್ದು ಜಮೀನಿದೆ. ಸೊ ವೀರೇಶ್ ಅವ್ರ ಜಮೀನ್ ಮೇಲೆ ಒಂದು ರೋಡ್ ಬಂತು, ರೋಡ್ ಬರಬೇಕು. ಅವಾಗ ರೋಡ್ ಬಂದಾಗ ಪರಿಹಾರ ಕೊಡೋದು ಹೇಗೆ ಅಂದರೆ, ದರ್ಶನ್ ಅವರು ಒಬ್ಬರು ಜಮೀನು ಮಾರಿರ್ತಾರೆ, ಎಷ್ಟಕ್ಕೋ 1 ಕುಂಟೆ 5 ಲಕ್ಷಕ್ಕೋ 4 ಲಕ್ಷಕ್ಕೋ 3 ಲಕ್ಷಕ್ಕೋ 10 ಲಕ್ಷಕ್ಕೋ ಮಾರಿರ್ತಾರಲ್ಲ. ಮಾರಿದ್ದು ಈ ಟ್ಯಾಕ್ಸ್ ಉಳಿಸೋ ಕತೆ ಅಲ್ಲ, ರಿಯಲ್ ಆಗಿ ಪೇಪರಲ್ಲಿ ಸರ್ಕಾರ ಕೊಟ್ಟಾಗ ನಾನು 1 ಕುಂಟೆ ಜಮೀನನ್ನು 3 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಇವರಿಗೆ ಅಂತ ಬಂದರೆ, ಅತ್ಯಂತ ನಿಕಟವಾಗಿದ್ದಂಥ ದರವನ್ನು ಸರ್ಕಾರ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ತೀರಾ ರೀಸೆಂಟಾಗಿ ಯಾರಪ್ಪ ಈ ಭಾಗದಲ್ಲಿ ಮಾರಿರೋನು ಅಷ್ಟು ರೇಟ್ ಕೊಡ್ತೀನಿ ಕಣೆ ಪರಿಹಾರ ಅಂದ್ಬಿಡ್ತಾರೆ. ವಾಸ್ತವ ಏನು, 10 ಲಕ್ಷ ಕುಂಟೆಗೆ ಮಾರಿರ್ತಾರೆ ಅವರು, ಪೇಪರಲ್ಲಿ 3 ಲಕ್ಷ ತೋರಿಸಿರ್ತಾರೆ. ಈ 3 ಲಕ್ಷ ಪರಿಹಾರ ಸರ್ಕಾರ ಕನ್ಸಿಡರ್ ಮಾಡೋದು, ಇದು ನಡೀತಿರೋ ವಿಚಾರ. ದರ್ಶನ್ ಇಲ್ಲಿ ಆಗಿರೋದೇ ಈ ವಿಚಾರ.
ಅನೇಕರು ಹೇಳೋದೇನು ಗೊತ್ತಾ, 6 ಕೋಟಿ ಬೆಲೆ ಬಾಳುವ ಜಮೀನನ್ನು ನಾನು 2 ಕೋಟಿ 7 ಲಕ್ಷಕ್ಕೋ 2 ಕೋಟಿ 14 ಲಕ್ಷಕ್ಕೋ ನಾನು ಯಾಕೆ ಕೊಡಲಿ, ಇದು ಯಾವ ಲೆಕ್ಕದ ಮೇಲೆ ಮಾಡಿದ್ರು ಅಂತ. ಯಾವುದೇ ಒಬ್ಬ ವ್ಯಕ್ತಿ ಟೌನ್ಶಿಪ್ ಮಾಡುವಂಥ ವ್ಯಕ್ತಿ 7 ಕೋಟಿ ಕೊಟ್ಟುಬಿಟ್ಟು 1 ಎಕರೆಗೆ ಟೌನ್ಶಿಪ್ ಮಾಡಿದ್ರೆ ಆ ಟೌನ್ಶಿಪ್ಪೇ ಉದ್ಧಾರ ಆಗಲ್ಲ. ವ್ಯವಹಾರ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ. ಸರ್, ಇದು ಆ ಟೌನ್ಶಿಪ್ ಉದ್ಧಾರ ಸಾಧ್ಯನೇ ಇಲ್ಲ. ಅದು ಒಬ್ಬ ರೈತ 1 ಎಕರೆಗೆ ನಾನು 7 ಕೋಟಿ ಕೊಟ್ಟು ಟೌನ್ಶಿಪ್ ಅವನಿಗೆ ಅವನಿಗೆ ಇನ್ನೂ ನಾನು ಕೊಡಬೇಕು, ಅವನಿಗೆ ಸವಲತ್ತು ಕೊಡ್ರಿ 7 ಕೋಟಿ ಕೊಟ್ಟು ನಾನು ಯಾಕೆ ಬರಲಿ, ಹೋಗ್ರಿ 9,600 ಎಕರೆಗೆ ಅಂತ ಅವನು. ಚೆನ್ನ ಸರ್, ಪ್ರಾಬ್ಲಮ್ ಇಲ್ಲಿ ರಮಾಕಾಂತ್ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಹೇಳಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನನ್ನ ಆರೋಪಗಳಿದ್ರೆ ಅದು JDS ನವ್ರಿಗೆ, ಕುಮಾರಸ್ವಾಮಿ ಅವರಿಗೆ. ನಾನು ನಿಮ್ಮನ್ನ ಖಂಡಿತವಾಗ್ಲೂ ರೈತರು ಅಂತ ಕನ್ಸಿಡರ್ ಮಾಡಿದ್ದೀನಿ, ಮಧ್ಯೆ ತೊಂದರೆ ಕೊಡಬೇಡಿ ಸರ್. ಈ ಹಿಂದೆನೂ ಅಲ್ಲಿ DLF ನವ್ರು ಬಂದಿದ್ರಲ್ವಾ ಸರ್, DLF ನವರು ಬಂದಾಗ ಅವರು ಕೈಲಾಗಲ್ಲ ಅಂತ ವಾಪಸ್ ದುಡ್ಡು ಕೊಟ್ಟಿದ್ದು ಆಯ್ತು. ಈಗ ಸರ್ಕಾರ ಒಂದು ಯೋಜನೆಗಳನ್ನ ಮಾಡಬೇಕಾದ್ರೆ ಇವಾಗ ಯಾಕೆ ಟನಲ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿಲ್ಡಿಂಗ್ಗಳು ಹೊಡಿಯೋಕ್ಕಾಗಲ್ಲ, ಅವ್ರಿಗೆ ಪರಿಹಾರ ಕೊಡೋದಕ್ಕಾಗೋದಿಲ್ಲ ಅನ್ನುವಂಥ ಇದಕ್ಕೋಸ್ಕರನೇ. ಪರಿಹಾರ ಎಲ್ಲಿಂದ ಕೊಡೋಕ್ಕಾಗುತ್ತೆ ಸರ್? ಈ ಸ್ಕ್ವೇರ್ ಫೀಟಿಗೆ 20,000 ರೂಪಾಯಿ ಅವ್ರು ಕೇಳಿದಾಗ ಅದು ಅಸಾಧ್ಯ ಆದಂಥ ಮಾತು ಸರ್. ಆಯಿತು, ಇವತ್ತು ಹೋರಾಟಗಳು ನಡೀತಾ ಇದೆ ಸರ್. ನಂದೊಂದು ಚಿಕ್ಕ ಪ್ರಶ್ನೆ ಇದೆ. ನಾವು ಭೂಮಿ ಆಗಿರೋದ್ರಿಂದನೇ ನಮಗೆ 20-30 ವರ್ಷದಿಂದ ಪರಿಹಾರ ಸಿಕ್ಕಿಲ್ಲ ಸರ್. ನಾವು ಹಾಸನ ಮೂಲದವರು ಸರ್. ಹಾಸನದಲ್ಲಿ ಇದೇ ರೀತಿ IIT ಮಾಡ್ತೀವಿ ಅಂತೇಳಿ 2006ರಿಂದ ಇವತ್ತಿನ ತನಕ ಟೌನ್ಶಿಪ್ಪು ಇಲ್ಲ, ಜಮೀನು ಇಲ್ಲ, ಡೆವಲಪ್ಡ್ ಕೃಷಿನೂ ಇಲ್ಲ, ಜೊತೆಗೆ ಹಣನೂ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರು ನಿಮ್ಮ ಮೂಲ ಹರದನಹಳ್ಳಿಯಿಂದ ಜನ್ಮ ತಾಳಿರೋರು ತಾನೆ. ಇವತ್ತು IITನೂ ಇಲ್ಲ ಸರ್, ಅದನ್ನು ಧಾರವಾಡಕ್ಕೆ ತಾಂಡೋದ್ರು. ಇವತ್ತು ಆ ಜಾಗ ಕಳ್ಕೊಂಡವರು, ಜಮೀನ್ ಕಳ್ಕೊಂಡವ್ರಿಗೆ ಇವತ್ತಿನ ತನಕ ಪರಿಹಾರ ಇಲ್ಲ ಸರ್. ಹಾಸನದಲ್ಲಿ ಏರ್ಪೋರ್ಟ್ ಅಂತ ಮಾಡಿದಾರಲ್ಲ ಸರ್, ಸುಮಾರು 96ನೇ ಇಸ್ವಿಯಿಂದ ದೇವೇಗೌಡರು, ಇವತ್ತು 26, ಮಿನಿಮಮ್ 40 ವರ್ಷದಿಂದ ಆ ಜನಗಳಿಗೆ ಪರಿಹಾರನೂ ಇಲ್ಲ, ನ್ಯಾಯನೂ ಇಲ್ಲ. ಇನ್ನೂ ಎಷ್ಟೋ 150 ಕುಟುಂಬ ಭುವನಹಳ್ಳಿ ಗ್ರಾಮದಲ್ಲಿ ಇನ್ನೂ ಪರಿಹಾರಕ್ಕೆ ಅಥವಾ ನ್ಯಾಯಕ್ಕೋಸ್ಕರ ಅಲ್ದಾಡ್ತಾ ಇದಾರಲ್ಲ. ಕುಮಾರಣ್ಣ, ತಾವು ಹರದನಹಳ್ಳಿ ಹಾಸನ ಇವತ್ತು ನೀವು ಬಿಡದಿಗೆ ಹೋಗಿ ರಂಪಾಟ ಮಾಡೋರೆಲ್ಲ ಇದಿರಲ್ಲ ಕುಮಾರಸ್ವಾಮಿ ಅವರೇ, ದಯವಿಟ್ಟು ನೀವು ಹಾಸನ ಕಡೆ ಮುಖ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಆಯ್ತು ಸರ್, ಹಾಸನದವ್ರು ಏನಾದ್ರು ಕುಮಾರಸ್ವಾಮಿ ಅವರೇ ನಿಮ್ಮ ತಂದೆಯವರಿಂದ ಹಿಂಗೆ ತೊಂದರೆ ಆಯ್ತು ಅಂತ ಯಾವತ್ತಾರು ಪರ್ಕೆ ಇಟ್ಕೊಳ್ಳೋದು, ಮೆಟ್ಟಿ ಇಟ್ಕೊಳ್ಳೋದು, ದೊಣ್ಣೆ ಇಟ್ಕೊಳ್ಳೋ ಕೆಲಸ ಮಾಡಿದಾರ ಸರ್? ನೆನ್ನೆ ಆಗಿರ್ತಕ್ಕಂಥ ಗುಂಡಾಗಿರಿ ದೌರ್ಜನ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಕಾನೂನಿದೆ, ನ್ಯಾಯ ಇದೆ ನಿಮಗೆ. ಈಗ ಸರ್, ನಾನು ಪರವಾಗಿದ್ದವರು ವಿರುದ್ಧ ಇಲ್ಲ ಸರ್, ನಾನು ಅಥವಾ ಕೊಡ್ತೀವಿ ಅನ್ನೋರ ವಿರುದ್ಧನೂ ನಾನಿಲ್ಲ ಸರ್. ನಾನೊಬ್ಬ ನಾಗರಿಕ, ನಾನೊಬ್ಬ ರೈತ ಆಗಿ ನಾನು ಮೊದಲೇ 2-3 ಪದ ಹೇಳಿದ್ನಲ್ಲ. ನಾನು ಬೆರಣಿ ತಟ್ಟು ಗೊತ್ತು ಸರ್, ನಾನು ಸಗಣಿ ಎತ್ತು ಗೊತ್ತು ಸರ್, ಹಾಲು ಕರೆದು ಗೊತ್ತು ಸರ್, ಟೊಮೊಟೊ ಬೆಳೆದು ಗೊತ್ತು, ಸೌತೆಕಾಯಿ ಬೆಳೆದು ಗೊತ್ತು, ತೆಂಗಿನ ಗಿಡಕ್ಕೆ ನೀರು ಹಾಕುವ ಗೊತ್ತು. ನಾನು ರೈತನಾಗೆ ಬಂದಿದ್ದವನು. ಇವತ್ತು ಅಲ್ಲಿ ನಿಂತ್ಕೊಂಡು ಆ ಡೈಲಾಗ್ಗಳು, ಮೇಕಪ್ ಇವೆಲ್ಲ ಇದ್ವಲ್ಲ, ಇಂಥವ್ರನ್ನ ದಯವಿಟ್ಟು ರೈತರು ಹೊರಗಡೆ ಇಟ್ಬಿಡಿ. ಅಂತವ್ರು ತಾಕತ್ತಿದ್ರೆ ಬಂದು ನೆನ್ನೆ ಪರ್ಕೆ ಇಟ್ಕೊಂಡು ನಿಂತ್ಕೊಬೇಕಿತ್ತು. ಎಲ್ಲಿ ತಮ್ಮ ಮೇಲೆ FIR ಆಗುತ್ತೆ ಅಂದಾಗ ಅಲ್ಲಿಂದ ನುಣಿಸ್ಕೊಳ್ತಾರೆ. ನಾನು ಕುಮಾರಸ್ವಾಮಿ ಬಗ್ಗೆ ಹೇಳ್ತಾ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾ ಇಲ್ಲ. ಇನ್ನೊಬ್ರು ಯಾರು ಇತ್ತೀಚೆಗೆ JDS ಬಂದಿರತಕ್ಕಂಥ ಹೆಣ್ಣು ಮಗಳು ರೈತರನ್ನ ಬಿರಿಯಾನಿ ತಿನ್ನೋಕ್ ಬಂದವರು, ಬಾಡ್ ತಿನ್ನೋಕ್ ಬಂದವರು, 500 ರೂಪಾಯಿ ಇಸ್ಕೊಂಡ್ ಬಂದವರು ಅಂತ ಹೆಂಗೆ ನಿಂದಿಸ್ತಾರೆ. ನಾನು ವೀರೇಶ್ ಅವ್ರನ್ನ ನಿಂದಿಸ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಇವರ ನೋವು ನನಗೆ ಅರ್ಥ ಆಗ್ತದೆ. ಅವರು ಕೊಡಲ್ಲ ಅನ್ನೋ ರೈತರು ಆದ್ರೂ ಸಮೇತ ಅದವ್ರ ಹಕ್ಕು ಸರ್. ಹೋರಾಟ ಮಾಡೋದವ್ರ ಕರ್ತವ್ಯ. ಹಾಗಂತೇಳಿ ಇವ್ರೇನು ದುಡ್ಡು ಇಸ್ಕ ಬಂದ್ರ ಇನ್ನೊಂದು ಪಕ್ಷದ ಏಜೆಂಟ್ ನಾನು ಹೇಳಿದ್ರೆ ರೈತ ವಿರೋಧಿ ಆಗ್ತೀನಿ. ಹಾಗೆ ನಾನು ರೈತರಲ್ಲಿ ಒಂದೇ ರಿಕ್ವೆಸ್ಟ್ ಸರ್, ಯಾರು ಕಾನೂನನ್ನ ಕೈಗೆತ್ಕೊಳಕ್ ಹೋಗ್ಬೇಡಿ, ಶಾಂತವಾಗಿ ಹೋರಾಟ ಮಾಡಿ. ರಾಜಕೀಯ ಎಲ್ಲಿ ಬೆರೆಯುತ್ತೆ ನೋಡಿ ನಾಗೇಂದ್ರ ಬಾಬು ಅವರೇ, ಆ ಹೋರಾಟಗಳು ಸಕ್ಸಸ್ ಆಗಿರೋದು ಕಡಿಮೆ, ಬಹಳ ಕಡಿಮೆ. ಯಾವ ವ್ಯಕ್ತಿಯಲ್ಲಿ ಸಂತ್ರಸ್ತ ಇದ್ದಾನಲ್ಲ, ಅವನು ವಿಕ್ಟಿಮ್ ಇದ್ದಾನಲ್ಲ, ಅಲ್ಲಿ ತೊಂದರೆ ಒಳಗಾಗ್ತಿರೋನಿದ್ದಾನಲ್ಲ, ಅವನು ಮಾಡಿದ್ರೆ ಚಂದ ಅಂತೇಳಿ ನೋಡಿ. ಈಗ ಇಲ್ಲಿ 20 ಜನ ಮೇಲೆ FIR ಆಗಿದೆ. ಇವತ್ತಿಗೆ FIR ಆಗಿದೆಯಾ? ಹೋರಾಟ ಆಯಿತು, ಇನ್ನೊಂದಾಯ್ತು, ಮತ್ತೊಂದಾಯಿತು. 20 ಜನ ತೊಗೊಂಡೋಗಿ ನಾಳೆ ಏನು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಇವರು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಸರ್ಕಾರಿ ಸ್ವತ್ತು ಕಾರು ಅದನ್ನು ಜಖಮ್ ಮಾಡಿದ್ರು, ಹೊಡೆದಾಕಿದ್ರು ಅಂತ ಆಗ್ಬಿಟ್ರೆ ಬೇಲ್ ಸಿಗುತ್ತೋ ಸಿಗಲ್ಲೋ ಅದು ಗೊತ್ತಿಲ್ಲ. ಸಿಗಲ್ಲ ಸರ್. ನಿಜನಾ? ಇದಕ್ಕೆ ಈಗ ಯಾರು ಹೊಣೆ? ಈಗ ಒಂದು ಮಾತು ಹೇಳ, ನನಗೆ ಯಾರು ಚಿತಾವಣೆ ಇದೆಲ್ಲ? 1 ನಿಮಿಷ ಇವಾಗಾದ್ರೆ ಅವಕಾಶ ಕೊಡ್ತೀರಾ? ಮೊದಲನೇದಾಗಿ ಮನೆ ಕಾಂಗ್ರೆಸ್ ವಕ್ತಾರರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಯಾರೋ ಹೆಣ್ಣುಮಗಳು ಮೇಕಪ್ ಹಾಕೊಂಡ್ ಬಂದಿದ್ಲು ಅಂತಕ್ಕಂಥದಕ್ಕೆ ಇವ್ರಿಗೆ ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಗೌರವ ಏನು ಅಂತ ನನಗೆ ಗೊತ್ತಿದೆ ವಿಚಾರ. ಅವ್ರು ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ಗೊತ್ತಿದೆ ನಮಗೆ. ನೀವು ಲಘುವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಕ್ಕಂಥ ಸ್ವಲ್ಪ ನಾಲ್ಗೆ ಹಿಡಿದು ಮಾತಾಡಿ. ನಂಬರ್ 1. ನಂಬರ್ 2, ನೀವು ಹೇಳಿದ್ರಿ ಜೈಲು ವಿಷಯದ್ದು, FIR ವಿಷಯದ್ದು. ಅಣ್ಣ ಪಕ್ಕದಲ್ಲಿ ಕೂತಿದ್ದಾರೆ. ನೀವು 11 ಜನದ ಮೇಲೆ ಕೇಸ್ ಹಾಕಿದ್ದೀರಲ್ಲ, ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದೀರಾ? ನಿನ್ನೆ ಒಬ್ಬರು ಕೋರ್ಟಲ್ಲಿ ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಹಳೆ ಕೇಸ್ಗೆ ಕೋರ್ಟಲ್ಲಿ ಇದ್ದಾರೆ, ಕೃಷ್ಣ ಅಂತ ಹೇಳಿ. ಕೃಷ್ಣ ಅವ್ರು ಇರ್ತಕ್ಕಂಥದ್ದು ಹೋಗಿ ರಾಮನಗರ ಕೋರ್ಟ್ ಒಳಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕೋರ್ಟ್ಗೆ ಹೋಗಿದ್ದಾರೆ. ಡೆಲ್ಲಿಲಿದ್ದಾರೆ. ಯಾವ ಆಧಾರದ ಮೇಲೆ ಇವರು ಈ ನೇತೃತ್ವ ವಹಿಸಿದಂಥವ್ರು? ನಿಮಗಿರ್ತಕ್ಕಂಥದ್ದು ಯಾರು ಇದರ ವಿರುದ್ಧವಾಗಿದ್ದಾರೆ
ಅವರನ್ನ ನೀವು ಮಟ್ಟ ಮಾಡಬೇಕು ಅಂತಕ್ಕಂಥದಕ್ಕೆ ಅವ್ರ ಮೇಲೆ ನೀವು FIR ಹಾಕಿದ್ದೀರಾ. ಹಾಗಾದ್ರೆ ಏನನ್ನ ನಿಜನ ಸುಳ್ಳ ಇದು? ಸತ್ಯ ಸತ್ಯ. ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿಗಳಾದ್ರಲ್ಲ ಸಿದ್ದರಾಮಯ್ಯನ ಮೂಲೆ ಕೂರಿಸಿ ನೀವು ಯಾರಿಗೋ ಒಂದು ಭರವಸೆ ಕೊಟ್ಟು ಬಂದಿದ್ದೀರಾ, ಇದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಯಾರಿಗೆ ಭರವಸೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರುತ್ತೆ. ನಂಬರ್ 1. ನಂಬರ್ 2, ಅವ್ರಿಗೆ ನೀವು ಕಾಣಿಕೆ ಕೊಡೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಜನಗಳಿಗೆ ಮುಂದೆ ಗೊತ್ತಾಗುತ್ತೆ. ನಂಬರ್ 3, ನಾವು ಮತ್ತೆ ಇನ್ನೂ ಒಂದ್ಸತಿ ಹೇಳ್ತಾ ಇದೀವಿ, ಯಾರು ನಾವು ಪರವಾಗೂ ಇಲ್ಲ ವಿರುದ್ಧವಾಗೂ ಇಲ್ಲ, ನಾವು ರಾಜಕೀಯ ಬೆರೆಸಲ್ಲ. ಯಾರು ಬೇಡ ಇಂಡಸ್ಟ್ರಿಯಲ್ ಲೇಔಟ್ಗಳನ್ನು ಮಾಡಿದವರೆಲ್ಲರೂ, ಇಂಡಸ್ಟ್ರಿಯಲ್ ಏರಿಯಾ ಮಾಡಿದವರೆಲ್ಲರೂ ಕಾಣಿಕೆ ತಗೊಂಡಿರ್ಬೇಕು, ತಿಂದಿರಬೇಕು ಚೆನ್ನಾಗಿ. ಒಂದು ನಿಮಿಷ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ಚೆನ್ನಾಗಿ ತಿಂದು ತೆಗಿರ್ಬೇಕು ನಿಮ್ಮ ಅರ್ಥನ. ಕಾಣಿಕೆನೇ ವಿಚಾರ ಆಗ್ಬಿಟ್ರೆ ಸರ್ ಒಂದು ನಿಮಿಷ, ನ್ಯಾಯಯುತವಾಗಿರ್ತಕ್ಕಂಥ ನೈಸ್ ರೋಡ್ ಅಲ್ಲಿ ದೇವೇಗೌಡರು ಕಾಣಿಕೆ ಸಿಗ್ಲಿಲ್ಲ ಹಂಗಾರೆ. ಆಧಾರ ಇದ್ರೆ ನೀವು ಹೇಳಿ, ನಿಮ್ದೇ ಮಾಧ್ಯಮ. ನೀವು ನಾಳೆ ಬೆಳಿಗ್ಗೆ ಓಪನ್ ಹೌಸ್ ಕಾಲೇಜು ನಾವು ನೀವು ಹೇಳಿದ್ದಕ್ಕೆಲ್ಲ ಕೇಳಿಸ್ಕೊಬಿಡಿ. ಈಗ ಒಂದು ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು. ಏರಿಯಾ ಯಾವಾಗ ಮಾಡಿದಾಗ ಅವತ್ತಿಗೂ ಜಮೀನ್ ಅಕ್ವೈರ್ ಆಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ರೆಜಿಮು, ಯಾರ ಆಳ್ವಿಕೆ ಯಾರು ಇದ್ಕೊಳ್ಳಿ. ನಾನೇನ್ ಕೇಳ್ತೀನಿ ಅಂದ್ರೆ, ಅವತ್ತಿಗೆ ಯಾರಣ ಆ ತರ ಮಾಡಿದವರು ಕಪ್ಪ ಕಾಣಿಕೆ ಲಂಚ ಬೇನಾಮಿ ದುಡ್ಡು ಇಟ್ಕೊಂಡು ಮಾಡಿದ್ರೆ ಅದು ಕುಮಾರಸ್ವಾಮಿ ಅವ್ರ ಪೀರಿಯಡ್ ಬರ್ತದೆ, ಯಡಿಯೂರಪ್ಪನವ್ರ ಪೀರಿಯಡ್ ಬರ್ತದೆ. ಯಾಕೆ ಅಂದರೆ ಕುಮಾರಸ್ವಾಮಿನ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಮಾಡಿಲ್ಲ ಈ ರಾಜ್ಯದಲ್ಲಿ, ಯಡಿಯೂರಪ್ಪನವ್ರು ಇಂಡಿಪೆಂಡೆಂಟ್ ಆಗಿ ಮಾಡಿಲ್ಲ. ಇವರಿಬ್ಬರು ಹಂಚ್ಕೊಂಡು ನಾನು 1000 ಎಕರೆ ನುಂಗ್ ನೀರು ಕುಡಿತೀನಿ, ನೀನು 1000 ಎಕರೆ ನುಂಗ್ ನೀರು ಕುಡಿ ಅಂತ ಮಾಡ್ಕೊಂಡಿದ್ದ ಯೋಜನೆ. ಹಂಗಾದ್ರೆ ನಿಮ್ಮದಾದ್ರೆ ಶ್ರೇಷ್ಠತೆಯ ಲೇಬಲ್, ಬೇರೆಯವ್ರದಾದ ತಕ್ಷಣ ಕಾಣಿಕೆ ಬಂದಿದೆ ಅವ್ರಿಗೆ ತಲುಪಿಸ್ಬೇಕು ಅಂದ್ರೆ ಯಾವ CM ಬಿಟ್ಬಿಟ್ಟಿದ್ದಾರೆ? ಉತ್ತರ ಕೊಡ್ಲಾ? ಉಪ್ಪು ತಿಂದವ್ ನೀರು ಕುಡಿತಾನೆ. ಪ್ರಜಾಪ್ರಭುತ್ವ, ಪ್ರತಿಯೊಬ್ಬ ಕಟ್ಟ ಕಡೆ ಪ್ರಜೆ ಇವತ್ತು ಅಣ್ಣ ಇದ್ದಾರೆ, ಸಾಮಾನ್ಯ ರೈತ ಹೋರಾಟ ಮಾಡ್ತಾ ಇಲ್ವಾ? ಇಷ್ಟೊಂದು ನಿಮ್ ದೊಡ್ಡ ದೊಡ್ಡ ಮಾಧ್ಯಮಗಳಿಲ್ವಾ? ತೆಗಿರಿ, ಹಾಕ್ರಿ ಬೀದಿಗೆ, ಜೈಲಿಗೆ ಕಳಿಸಿ. ನಿಮ್ಗೆ ಆ ರೀತಿ ನೀವು ಹಾಕಿ, ಶಿವಕುಮಾರ್ ಅವ್ರಿಗೆ ಹಾಕಿ. ಕಾಣಿಕೆ ಏನು ಅಂತ, ಕಾಣಿಕೆ ಎಲ್ಲಿ ಬಂದಿದೆ ಹೇಳಿ. ನೀವು ಬರುತ್ತೆ, 2 ದಿನ ಕಾಯ್ರಿ, 2 ದಿನ ಇರಿ, ಎಲ್ಲೆಲ್ಲಿ ಬರುತ್ತೆ ಅಂತ. ಆಮೇಲೆ ರಮಾಕಾಂತ್, ಇನ್ನೊಂದು ವಿಷಯ, ನಾನು ಉತ್ತಮ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಅಣ್ಣ, ಇದು ಯಾವುದು ಈಗಲ್ಟನ್ ಗಲಾಟೆ ಇದೆ, ಏನು ವ್ಯಾಜ್ಯ ಆಯ್ತಲ್ವಾ? ಎಷ್ಟು ಕಣ 1 ಎಕರೆ ಫೈನಲೈಸ್ ಆಗಿದ್ದು ಕೋರ್ಟಲ್ಲಿ? 12 ಕೋಟಿ. 12.5 ಕೋಟಿ. ಎಷ್ಟು ದೂರ ಆಯ್ತಣ್ಣ ನಿಮಗೆ ಈಗಲ್ಟನ್? ಬಾರ್ಡ್ರೆ, ನಮಗೆ ಬಾರ್ಡ್ರದು. ನಿಮ್ಮ ಎಷ್ಟು ದೂರ, ಎಷ್ಟು ಕಿಲೋಮೀಟರ್? 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅದಕ್ಕೆ 1 ಎಕರೆಗೆ 12.5 ಕೋಟಿ. ಇವ್ರಿಗಿರ್ತಕ್ಕಂಥದ್ದು 2 ಕೋಟಿ 7 ಲಕ್ಷ, 2 ಕೋಟಿ 55 ಲಕ್ಷ. ಆಮೇಲೆ ಇನ್ನೂ ಒಂದು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಬಗ್ಗೆ ನೀವು ಮಾತಾಡಿ. 2 ಕುಂಟೆ 1 ಕುಂಟೆ 5 ಕುಂಟೆ ಇರ್ತಕ್ಕಂಥವ್ರು 675 ಜನ ರೈತರುಗಳಿದ್ದಾರೆ ಇದರಲ್ಲಿ. ನೀವೊಂದು 2 ಕುಂಟೆ ಇರೋರಿಗೆ ಎಷ್ಟು ಬರ್ಬೋದಣ್ಣ? 2 ಕುಂಟೆಗೆ 10 ಲಕ್ಷ ಬರ್ಬೋದು. ಈ 2 ಕುಂಟೆಯಲ್ಲಿ ರಮಾಕಾಂತ್ ಅವರೇ 10 ಲಕ್ಷ ಆದ್ರೂ 4 ಕೋಟಿ ಆಗೋಯ್ತು. 10 ಲಕ್ಷ 5 ಲಕ್ಷಕ್ಕಿಂತ ಕಮ್ಮಿ ಇದೆ ಹೇಳಿ ರಮಾಕಾಂತ್ ಅವರೇ. ಒಂದು ಕುಟುಂಬ ಉತ್ತಮವಾಗಿ ಒಂದು ಕಾರ್ ಇಟ್ಕೊಂಡಿದ್ದಾರೆ, ಮನೆ ಇಟ್ಕೊಂಡಿದ್ದಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ರೇಷ್ಮೆ ಮಾಡ್ತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಜೀವನವನ್ನು ಸುಖವಾಗಿ ನಡೆಸ್ಕೋತಾ ಇದ್ದಾರೆ. ಅವ್ರ ಮನೆ ಹಾಳು ಮಾಡಕ್ ಹೊರಟಿದ್ದೀರಾ ನೀವು? ಇದು ಒಂದು ಲಾಸ್ಟ್ ವಿಷಯ. ಈಗ ಮೊನ್ನೆ 15 ಲಕ್ಷ ಮರಗಳು ನೆಡ್ತೀವಿ ಅಂತ ಹೋಗ್ಬಿಟ್ಟು ಯಾವ್ದಾದ್ರು ಬೀದಿಲಿ ಬಿಸಾಕ್ಬಿಟ್ಟು ಬಂದಿರಲ್ಲ, 40 ರಿಂದ 50 ವರ್ಷ 100 ವರ್ಷ ಇರ್ತಕ್ಕಂಥ 3 ಲಕ್ಷ ಮರನ ಕಡಿತಾ ಇದ್ದೀರಲ್ಲ, ಯಾವ ನೀತಿ ನಿಮ್ದಾಗಾದ್ರೆ? ನಿಮಗೆ ನಿಮಗೊಂದು ನೀತಿ, ಬೇರೆಯವ್ರಿಗೊಂದು ನೀತಿನಾ? ನೀವು ಹೇಳಿದ್ರಿ ಯಾರು ನಿಮ್ ಜಮೀನ್ ಕೊಡ್ಬೇಡಿ ಅಂತ ಹೇಳಿ, ಬಿಡದಿ ಯಾಕೆ ಟೌನ್ಶಿಪ್ಗೆ ಮರ ಕಡಿದಾಗ ನಾಗೇಂದ್ರ ಬಾಬು ಅವರು, ಕುಮಾರಸ್ವಾಮಿ ಅವರು, ದೇವೇಗೌಡ ಯಡಿಯೂರಪ್ಪನವರು ಹೋಗಿ ಅಪ್ಪಿಕೋ ಚಳವಳಿ ಮಾಡಿದ್ರು. ಟೌನ್ಶಿಪ್ಗೆ ತೆಂಗಿನ ಮರ ತಬ್ಕೊಬಿಟ್ಟಿದ್ರು, ಅವಾಗ ಆಲದ ಮರ ಕಡಿಬೇಡಿ ತಬ್ಕೊಬಿಟ್ಟಿದ್ರು. ಒಂದು ನಿಮಿಷ, ನಿಮ್ಮ ನಿಲುವು ಇರ್ತಕ್ಕಂಥದ್ದು ಇವತ್ತು ನೀವೇನಿಗೆ ಮರಗಳು ನೆಡ್ತಾ ಇದ್ದೀರಾ? ಇಲ್ಲಿ 15 ಲಕ್ಷ ಮರ ಏನಕ್ಕೆ ನೆಡ್ತಾ ಇದ್ದೀರಾ? ಏನ್ ಇದು ಪ್ರಕೃತಿ ವಿಕೋಪ ಆಗ್ಬಿಡುತ್ತೆ. ಬಿಡದಿ ಕತೆ ಮಾತಾಡ್ರಿ, ನೀವು ಮಾತಾಡೋಣ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಂಕರರೆಡ್ಡಿ ಅವರೇ, ನಂದೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಇದನ್ನ ನೆಕ್ಸ್ಟ್ ಏನ್ ಮಾಡಬೇಕು ಅಂತ, ಹಣದ ಪರಿಹಾರದ ವಿಚಾರ ಇದೆಯಾ? ನಮಗೆ ಪರಿಹಾರ ನಿಗದಿಪಡಿಸಿರೋದು ಸಾಲದು ಅಂತ ವಾದ ಇದೆಯಾ? ಅಥವಾ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಪರಿಹಾರ ಕೊಟ್ಕೊಂಡು ಹೋದ್ರೆ ಅಲ್ಲಿ ಟೌನ್ಶಿಪ್ ಆಗೋದೇ ಇಲ್ಲ? ಅಥವಾ ಸರ್ಕಾರದ ಬಳಿಯಲ್ಲಿ ಲ್ಯಾಂಡ್ ಬ್ಯಾಂಕ್ ಇಲ್ವಾ? ಅಂದರೆ ಬರಡು ನೆಲಗಳು, ತುಂಬ ದೂರದ ನೆಲಗಳು, ತುಂಬ ಕೃಷಿ ಫಲವತ್ತ ಅಲ್ಲದೆ ಇರ್ತಕ್ಕಂಥ ಒಂದಷ್ಟು ಜಾಗಗಳು, ಅದಿಲ್ಲದೆ ಬೆಂಗಳೂರಿಗೆ ಹತ್ತಿರ ಬಿಡದಿ 1 ಗಂಟೆ 3/4 ಗಂಟೆ ಪ್ರಯಾಣ, ಇದು ಅರ್ಧ ಗಂಟೆ ಪ್ರಯಾಣ ಎನ್ನೋ ಕಾರಣಕ್ಕೆ ಇಲ್ಲಿ ಬಿಡದಿ ಆಯ್ಕೆ ಆಗಿರೋದಾ ಹೇಗೆ ಅಂತ ಸರ್? ಇದು ಈಗ ಕೆಲವು ರೆಡ್ ಝೋನ್ ಮಾಡೋ ಉದ್ದೇಶ ತಮ್ಮ ಮಾಧ್ಯಮ ಮುಖಾಂತರ ನನಗೆ ತಿಳಿಪಡಿಸ್ರೆ ಸರ್. ರೆಡ್ ಝೋನು ಏನು ಇದಕ್ಕೆ ಅಂತ ಮಾಡ್ತಾರೆ ಸರ್? ರೆಡ್ ಝೋನ್ ನ ಉದ್ದೇಶ ಏನು, ಉದ್ದೇಶಕ್ಕೆ ಮಾಡಿದ್ರು ಅಂತ? ಅದು ರೆಡ್ ಝೋನ್ ಅಂದ್ರೆ ಏನು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೈತರಿಗೆ. ಅದನ್ನ ಏನು ಯಾವ
ಭೂಮಿಗೆ ಮಾಡ್ತಾರೆ ರೆಡ್ ಝೋನ್ ಹೇಳಿ ಸರ್? ಬೇರೆ ಬೇರೆ ಉದ್ದೇಶಗಳಿಗೆ ಮಾರಬಾರ್ದು, ಕೈಗಾರಿಕಾ ಉದ್ದೇಶ, ವ್ಯವಸಾಯೇತರ ಉದ್ದೇಶಗಳಿಗೆ ಬಳಸಬಾರ್ದು, ಇದು ಪರಭಾರೆ ಆಗಬಾರ್ದು. ಸಾರ್ವಜನಿಕೋಸ್ಕರ ಒಂದು ಪಬ್ಲಿಕ್ಗೋಸ್ಕರ ಅಂತ ಮಾಡೋದನ್ನ ರೆಡ್ ಝೋನ್ ಅಂತ ಅಂತಾರೆ ಅಂತ ನಾನು ತಮ್ಮ ಹತ್ರ ಕೇಳ್ಪಟ್ಕೊಂಡಿದ್ದೀನಿ ಸರ್. ಈಗ ನಮ್ಮ ಸ್ನೇಹಿತರುಗಳು ಹೇಳಿದ್ರು ಸರ್, ಏನಂದ್ರೆ ಈಗ ಅಲ್ಲಿ ಮೇಡಬಾರನಹಳ್ಳಿ ಇಂಡಸ್ಟ್ರಿಯಲ್ಲಿ 6 ಕೋಟಿ ಇದೆ, ಈ ಕಡೆ ಟೊಯೋಟಾ ಇಂಡಸ್ಟ್ರಿಯಲ್ ಹತ್ರ 8 ಕೋಟಿ ಇದೆ, ನಮಗೆ ಯಾಕೆ ಕೊಡಬಾರ್ದು ಇವರು ಅಂತ ನಮ್ಮ ಸ್ನೇಹಿತರು ಈಗಲ್ಟನ್ ಹತ್ರ 12.5 ಕೋಟಿ ಕೊಟ್ರು. ಈಗಲ್ಟನ್ ಹತ್ರ 12.5 ಕೋಟಿ ಕೊಟ್ರು ಪರಿಹಾರ. ಕುಡಿ ಅಂತ ಕೇಳಿಲ್ಲ ಸರ್. ಈಗಲ್ ಟೌನ್ಗೆ ಅವರು ಕಮರ್ಷಿಯಲ್ ಆಗಿ ಗಾರ್ಫ್ ಆಗಿ ಉಪಯೋಗಿಸ್ಕೊಂಡಿದ್ನಲ್ಲ ಆ ಒಂದು ಪಾರ್ಟಿ, ಆ ಜಮೀನ್ ಓನರ್ ಕಬಳಾಯಿಸ್ಕೊಂಡಿದ್ನಲ್ಲ, ಅದಕ್ಕೆ ಜಿಲ್ಲಾಧಿಕಾರಿಗಳು ದಂಡದ ರೂಪ ಅದ್ ಹಾಕಿರೋದು. ಇಷ್ಟು ನೀವು ಉಪಯೋಗಿಸ್ಕೊಂಡಿದ್ರೆ ಇದ್ರ ವ್ಯಾಲ್ಯೂಯೇಷನ್ ಇಷ್ಟ ಆಗುತ್ತೆ. ಜಮೀನ್ ವ್ಯಾಲ್ಯೂ ಅಲ್ಲ, ಅದು ದಂಡ ಅದು. ಆಮೇಲೆ ಈಗ ನಮ್ಮ ಆರ್ವಳ್ಳಿ ಇಂಡಸ್ಟ್ರಿಯಲ್ ಇರ್ಬೋದು, ಟೊಯೋಟಾ ಇಂಡಸ್ಟ್ರಿಯಲ್ ಇರ್ಬೋದು, ಆ ಟೊಯೋಟಾ ಇಂಡಸ್ಟ್ರಿಯಲ್ ಬಂದಿರೋದ್ರಿಂದ ಅಕ್ಕಪಕ್ಕ ಉಳ್ಕೊಂಡಿರೋ ಜಮೀನು ಆ ರೈಟ್ ಹೋಗಿದೆ ಸರ್. ಈಗ ಸಾಮಾನ್ಯವಾಗಿ ನೀವು ಬೆಂಗಳೂರಲ್ಲಿ ಸರ್, ನಾವು ಡಾಲರ್ಸ್ ಕಾಲೋನಿ ಸೈಟ್ಗೂ ನಾವು ತಿಲಕ್ ನಗರ, ನಮ್ಮ ಗೋರಿಪಾಳ್ಯ, ಶ್ರೀರಾಮ್ಪುರ ಒಂದ್ ಮಾಡಕ್ಕಾಗುತ್ತೆ ಸರ್? ಅಲ್ಲ, ನಿಮ್ ಮಾಧ್ಯಮದ್ರು ನೀವು ಗುರುಗಳು ಹೇಳ್ಬೇಕು. ನಾನು ನಿಮಗೆ ಕೇಳ್ತೀನಿ, ಈಗ ಪರಿಹಾರ ಏನಾದ್ರು 5 ಕೋಟಿ 4 ಕೋಟಿನೋ 3.5 ಕೋಟಿನೋ ಹೆಚ್ಚಿಸ್ಬಿಟ್ರೆ, ಅಲ್ಲಿಗೆ ಹೆಚ್ಚಿಸ್ಬಿಟ್ರೆ ಸುಮಾರು ಜನ ಕೊಟ್ಬಿಡ್ತಾರ ಜಮೀನು, ಅಥವಾ ಇಲ್ಲ ಎಷ್ಟು ಪರಿಹಾರ ಸುರಿದ್ರು ನಾನು ಜಮೀನು ಉಳಿಸ್ಕೋತೀನಿ ಅಂತ ಮಾತಾಡ್ತಾರ, ಅಥವಾ ಡೆವಲಪ್ ಆಗ್ಬಿಟ್ರೆ ಪಕ್ಕದ ನನ್ನ ಜಮೀನಿಗೂ ನಾಳೆ ರೇಟ್ ಆಗ್ಬಿಡುತ್ತೆ, ಹಂಗ ಆ ತರ ವೆಯ್ಟ್ ಮಾಡ್ತಾ ಇದಾರ ಅಂತ? ಸರ್ ಇಲ್ಲಿ ಏನಿಲ್ಲ, ಈ ನಾನು ಆಗಲೇ ತಮ್ಗೆ ಹೇಳಿದ್ನಲ್ಲ, ರಾಜಕೀಯದ ಬಣ್ಣದ ಮಾತು ಬಿಟ್ಬಿಟ್ಟು ಕರೆಕ್ಟ್ ಆಗಿ ರೈತರುಗಳು ನಾವು ಬಡವರು ಕಳ್ಕೊತಾ ಇದೀವಿ ಅಂತ ನಾವೆಲ್ಲ ಸೇರಿ 1 ಎಕರೆ 2 ಎಕರೆ ಒಳಪಟ್ಟಂತ ಇರ್ತಕ್ಕಂತ ರೈತರುಗಳಿಗೆ ನಮಗೆ ಇದು ಮಾಡಿ ನಮಗೆ ಈ ನೆಲ ಕಟ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಸರ್ಕಾರದ ಹತ್ರ ಈಗ ನಮ್ಮ ಅಲ್ಲಿ ಮಾಧ್ಯಮದಲ್ಲಿ ಕುಂತಿದ್ದಾರೆ, ನಮ್ಮ JDS ಕಡೆಯಿಂದನು ಮತ್ತೆ ಬಿಜೆಪಿ ಕಡೆಯಿಂದ ಮತ್ತೆ ಕಾಂಗ್ರೆಸ್ ಕಡೆಯಿಂದ ಅವರ ನಾಯಕರುಗಳಿಗೆ ಹೇಳಿ ಅಲ್ಪ ರೈತರುಗಳ್ನು, ವಿರೋಧ ಇರ್ತಕ್ಕಂಥ ರೈತರನ್ನು 20 ಜನ ಕೊಟ್ಟಿರ್ಸಿ, ಪರ ಇರ್ತಕ್ಕಂಥ ನಮ್ಮಂತ ರೈತರುಗಳ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಎದುರು ಕುಂತ್ಕೊಂಡು, ನಿಮ್ಗೆ ನೋಡಿ ಈ ತರದವ್ರಿಗೆಲ್ಲ ಈ ತರ ನೋವಾಗುತ್ತೆ, ನೀವ್ ಇದು ಮಾಡಬೇಡಿ, ಹಿಂದೆ ಮಾಡಿದ್ದು ಅವಾಗ ಮಾಡಿದ್ರು, ಕುಮಾರಣ್ಣ ಮಾಡಿದ್ದು ಊರ್ ಎತ್ತೀವಿ ಅಂತ ಮಾಡಿದ್ರು ಸರ್, ಊರು ಗ್ರಾಮಗಳನ್ನು ತೆಗಿತೀವಿ ಅಂತಾನೆ ಮಾಡಿದ್ದ ಪ್ರಾಜೆಕ್ಟ್. ಆಗ ನಾವೆಲ್ಲ ಸರಿ, ನಾನು ಅವಾಗ ವಿರೋಧವನ್ನೇ ಇದ್ದೆ, ಗ್ರಾಮನೇ ಎತ್ಬಿಟ್ರೆ ನಾವೆಲ್ಲಿ ಹೋಗಿ ಹೊಸ ನೆಲ ಕಟ್ಕೊಳ್ಳೋದು? ತಪ್ಪು ಹೇಳಿಕೆಗಳು ಕೊಡಬೇಡಿ ದಯವಿಟ್ಟು, ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಕೊಡಿ. ಆ ರೀತಿ ಹೇಳಿರ್ತಕ್ಕಂಥ ಹೇಳಿಕೆಗಳು ಶಂಕರರೆಡ್ಡಿ ಅವರೇ, ನೀವು ರಿಯಲ್ ಎಸ್ಟೇಟ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಮಗೂ ಗೊತ್ತಿದೆ. ದಯವಿಟ್ಟು ಆ ರೀತಿ ಕುಮಾರಣ್ಣನ ಹೇಳಿಕೆ ಇದ್ರೆ ಇವಾಗಲೇ ತೋರಿಸಿ ಜನಗಳಿಗೆ, ಸುಮ್ಮನೆ ನೀವೇನೇನೋ ಹೇಳಕ್ ಹೋಗ್ಬೇಡಿ. ಅಲ್ಲ, ಜನಗಳಿಗೆ ನೀವು ಬೇರೆ ತಪ್ಪು ಸಂದೇಶ ಕೊಡಬೇಡಿ. ಈಗ ಮಾತುಕತೆ ಯಾಕೆ ಸಮಸ್ಯೆ? ಶಂಕರರೆಡ್ಡಿ ಒಂದೇ ಒಂದು ನಿಮಿಷ ಇರಿ. ದರ್ಶನ್, ಒಂದು ಮಾತುಕತೆ ಆಗ್ಬೇಕಲ್ಲ, ಪರನೋ ವಿರುದ್ಧನೋ ಒಂದು ಕಡೆ ಕರೆಸ್ಬೇಕು, ಒಂದು ವೇದಿಕೆ. ಅದೇನು ರಾಜಕೀಯವಾಗಿ ಏನೋ ಅದು ಸುದ್ದಿ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇಲ್ಲ. ಬಿಡದಿ ಬನ್ನಿ ಇಲ್ಲಿ ಕರಿತಾ ಇದ್ದೀನಿ, ಇಲ್ಲಿ ಶಾಮಿಯಾನ ಹಾಕ್ಬಿಟ್ಟಿದ್ದೀನಿ, ಇಲ್ಲಿ 3 ಚೇರ್ ಹಾಕ್ಬಿಟ್ಟಿದ್ದೀನಿ, ನೋ, ಒಂದು ವೇದಿಕೆ ಆಗಲೇ ಇಲ್ವಲ್ಲ. ಇದು ಪೊಲಿಟಿಕಲ್ ಮೈಲೇಜ್ ತಗೊಂಡೇ ಹೋಗ್ತಿರೋದಾ? ಸರ್, ಈಗ ಹಾಸನ ರೈತರು ವಿಧಾನಸೌಧ ಕರೆದ್ರು. ಹಳೆದು ಹೇಳ್ತಾ ಇಲ್ಲ, ಸೆಂಟೆನ್ಸ್ ಮುಗಿಸ್ಬಿಡ್ಲಿ ನಾಗೇಂದ್ರ ಬಾಬು. ಒಂದ್ ನಿಮಿಷ ಕಂಟಿನ್ಯೂ ಮಾಡ್ಬಿಟ್ಟು ಆಯ್ತಾಯ್ತು. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಮಾಡಿದ್ರು. ಕುಮಾರಸ್ವಾಮಿ ಅವರು ತನ್ನ ಚಾಳಿಯನ್ನ ಬಿಡದೆ ನಾಡಪ್ರಭು ಕೆಂಪೇಗೌಡರು ಜಯಂತಿ ದಿನ ಆ ಕೆಂಪೇಗೌಡರು ನಾಗೇಂದ್ರ ಬಾಬು ಅವರೇ ಒಂದು ನಿಮಿಷ ಆಯ್ತು ಸರ್, ನಾನು ಮಾತಾಡ್ತೀನಿ. ಏನೋ ಕಾಣಿಕೆ ಅಂದ್ರಲ್ಲ, ಸರ್ವೆ ನಂಬರ್ ಏನೋ ರಾಂಪುರದಲ್ಲಿ ಇರ್ಬೋದು, ಗುಡಿಮಾವು 50 ಎಕರೆ ಇರ್ಬೋದು, ಅಥವಾ ಎಲ್ಲಿ ಬಗ್ಲೂರಲ್ಲಿ 30 ಎಕರೆ ಇರ್ಬೋದು, ವಿಲ್ಲಾಗಳು, ಹಾಗೇನೆ ಚಿಕ್ಕುಪ್ಪಿನಲ್ಲಿ 30 ಎಕರೆ ಏನೋ ಕುದುರೆ ಫಾರ್ಮ್ ಇರ್ಬೋದು. ಇವೆಲ್ಲ ಯಾರ್ದು? ಹಾಗೇನೆ ಏನು
ಎಲ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದರೊಂದಿಗೆ ಅಖಾಡ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.